ಸಮಯ 9 ಗಂಟೆ ಆಗಿತ್ತು. ಜಪಾನಿಂದ ಮಾಡಿದ ದೂರದ ಪ್ರಯಾಣದ ಆಯಾಸ ನನ್ನ ದೇಹವನ್ನು ಆವರಿಸಿತು. ಆದರೆ ಮನಸ್ಸಿನಲ್ಲಿ ಮನೆಯವರಿಗೆ ಸರ್ಪ್ರೈಸ್ ಕೊಡುವ ಖುಷಿ ನನ್ನಲ್ಲಿ ತುಂಬಿ ತುಳುಕುತ್ತಿತ್ತು. ನಾನು ಮನೆಯ ಬಳಿ ಹೋಗಿ ನಿಧಾನವಾಗಿ ಬಾಗಿಲು ತೆಗೆದೆ. ಎದುರಿಗೆ ಊಟದ ಟೇಬಲ್ನ ದೃಶ್ಯ ನನ್ನ ಕಣ್ಣಿಗೆ ಬಿತ್ತು. ಮನೆಯವರೆಲ್ಲರೂ ಊಟದ ಟೇಬಲ್ ಸುತ್ತ ಕುಳಿತು ಒಟ್ಟಿಗೆ ಊಟ ಮಾಡುತ್ತಾ, ನಗುತ್ತಾ, ಹರಟೆ ಹೊಡೆಯುತ್ತಾ, ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಿದ್ರು. ಆದರೆ ನನ್ನ ಕಣ್ಣುಗಳು ಅಲ್ಲಿಂದ ಬೇರೆ ಕಡೆ ದೃಷ್ಟಿ ಹಾಯಿಸಿದವು. ನನ್ನ ದೃಷ್ಟಿ ಆ ಮನೆಯ ಒಂದು ಮೂಲೆಯಲ್ಲಿ ಬಿತ್ತು. ಅಲ್ಲಿ ಮನೆಯವರ ಚಪ್ಪಲಿಗಳನ್ನು ಬಿಡುವ ಸ್ಥಳವಾಗಿತ್ತು. ಪಕ್ಕದಲ್ಲಿ ನೆಲದ ಮೇಲೆ ಒಂದು ನಜ್ಜುಗುಜ್ಜಾಗಿರುವ ತಟ್ಟೆಯನ್ನು ಇಟ್ಟುಕೊಂಡು ನನ್ನ ಹೆಂಡತಿ ಪ್ರಿಯಾಂಕಾ ಕುಕ್ಕರುಗಾಲಿನಲ್ಲಿ ಕುಳಿತುಕೊಂಡು ಅನ್ನ ತಿನ್ನುತ್ತಿದ್ದಳು. ನಾನು ನನ್ನ ಹೆಂಡತಿಯ ಖರ್ಚಿಗಾಗಿ ಪ್ರತಿ ತಿಂಗಳು 80ರಿಂದ 1 ಲಕ್ಷ ರೂಪಾಯಿಯನ್ನು ಕಳುಹಿಸುತ್ತಿದ್ದರೂ ಅವಳು ಈ ಪರಿಸ್ಥಿತಿಗೆ ಬರುತ್ತಾಳೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ನಾನು ಅದನ್ನು ನೋಡಿ ಆಘಾತಗೊಂಡು ಹೊರಗಡೆ ನಿಂತಿದ್ದೆ. ಅಷ್ಟರಲ್ಲಿ ನನ್ನ ಅಮ್ಮ ಊಟದಿಂದ ಎದ್ದು ಪ್ರಿಯಾಂಕಾ ಹತ್ತಿರ ಹೋದರು. ಅವರು ಆ ಕಡೆ ಈ ಕಡೆ ನೋಡದೆ ಪ್ರಿಯಾಂಕಾ ಜಡೆಯನ್ನು ಹಿಡಿದು ಎಳೆದಾಡಿ ಅವಳನ್ನು ಹೊಡೆಯಲು ಶುರು ಮಾಡಿದರು. ಅನಿಷ್ಟದವಳೆ, ನಿನಗೆ ಹೇಳಿದ್ದೆ ಚಪಾತಿಯನ್ನು ನೋಡಿಕೊಂಡು ಮಾಡು ಅಂತ. ಎಲ್ಲ ಚಪಾತಿಗಳನ್ನು ಸುಟ್ಟು ಕರಕಲು ಮಾಡಿ ಇಟ್ಟಿದ್ದೀಯಾ ಎಂದು ಹೊಡೆಯುತ್ತಾ ಅಮ್ಮನ ಮುಖದ ಕೋಪ ಮುಗಿಲು ಮುಟ್ಟಿತ್ತು. ಅವರು ಬಾಗಿಲು ತೆಗೆದು ಪ್ರಿಯಾಂಕಳನ್ನು ಜುಟ್ಟು ಹಿಡಿದು ಹೊರಗೆ ಎಳೆಯುತ್ತಿದ್ದರು. ಇನ್ನೇನು ಬೀಳಬೇಕು ಎನ್ನುವಾಗ ನಾನು ಮುಂದೆ ಬಂದು ಅವಳನ್ನು ಓಡಿ ಹೋಗಿ ಹಿಡಿದುಕೊಂಡೆ. ನನ್ನ ಸ್ಪರ್ಶವಾದಾಗ ಪ್ರಿಯಾಂಕಾ ಬಿಚ್ಚಿ ಬಿದ್ದಳು. ಆ ಕ್ಷಣ ಮನೆಯವರೆಲ್ಲರೂ ನನ್ನನ್ನು ನೋಡಿದ ತಕ್ಷಣ ಅವಕ್ಕಾಗಿ ನಿಂತರು. ನಗುತ್ತಿದ್ದ ಮುಖಗಳು ಭಯದಿಂದ, ನಡುಕದಿಂದ ಕಿವುಚದಂತಾದವು. ನಾನು ಈ ಸಮಯದಲ್ಲಿ ನಡುಗುತ್ತಿದ್ದ ಪ್ರಿಯಾಂಕಾ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ನನ್ನ ನಿಜವಾದ ಕತೆ ಬಹಳ ಹಿಂದೆಯೇ ಶುರುವಾಗಿತ್ತು. ನಾನು ಕಳೆದ 5 ವರ್ಷಗಳಿಂದ ಜಪಾನ್ನಲ್ಲಿ ಕೆಲಸ ಮಾಡುತ್ತಿದ್ದೆ. ಜೀವನದಲ್ಲಿ ತುಂಬ ಏರುಪೇರುಗಳ ಪರಿಸ್ಥಿತಿ ಇತ್ತು. ನನ್ನ ಮತ್ತು ಪ್ರಿಯಾಂಕಾ ಮದುವೆಯಾಗಿ ಕೇವಲ ಆಗ ಇನ್ನು 3 ತಿಂಗಳು ಕಳೆದಿತ್ತು. ಅಷ್ಟರಲ್ಲಿ ನನಗೆ ಜಪಾನ್ನಲ್ಲಿ ಕೆಲಸದ ಅವಕಾಶ ಸಿಕ್ಕಿತು. ಇದು ನನಗೆ ಕನಸಿಗಿಂತ ಕಡಿಮೆ ಏನಾಗಿರಲಿಲ್ಲ. ಆದರೆ ಆ ಕನಸಿನ ಹಿಂದೆ ಒಂದು ದೊಡ್ಡ ಕಥೆಯೇ ಇತ್ತು. ಪ್ರಿಯಾಂಕಾ ನನ್ನ ತಂದೆಯ ಹಳೆಯ ಸ್ನೇಹಿತರ ಮಗಳು ಮತ್ತು ನೋಡಲು ಅವಳು ಬಹಳ ಸುಂದರವಾಗಿದ್ದಳು. ಆದರೆ ನನ್ನ ಅಮ್ಮನಿಗೆ ಪ್ರಿಯಾಂಕಾ ಅಂದರೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಅವರು ತಮ್ಮ ಇಷ್ಟದ ಹುಡುಗಿಯೊಂದಿಗೆ ನನ್ನ ಮದುವೆ ಮಾಡಲು ಯೋಚಿಸಿದ್ದರು. ಆ ಹುಡುಗಿ ಬಹುಶಃ ಹೆಚ್ಚು ವರದಕ್ಷಿಣೆ ತರುತ್ತಿದ್ದಳು ಎಂದು. ಆದರೆ ನನ್ನ ತಂದೆಗೆ ಪ್ರಿಯಾಂಕಾಳ ತಂದೆ ತಾಯಿ, ನಿಮ್ಮ ಮಗ ಜಪಾನಿಗೆ ಹೋಗಬೇಕೆಂದರೆ ಮೊದಲು ಮದುವೆಯಾಗಿ ಸೆಟಲ್ ಆಗಬೇಕು, ಇಲ್ಲದಿದ್ದರೆ ನಾವು ನಿನಗೆ ವೀಸಾ ಪ್ರತಿಕ್ರಿಯೆಯಲ್ಲಿ ಯಾವುದೇ ಸಹಾಯ ಮಾಡುವುದಿಲ್ಲ ಎಂದು ಹಠ ಹಿಡಿದರು. ನನ್ನ ಮಾವನ ಪರಿಚಯದ ಕಾರಣದಿಂದ ನನಗೆ ವೀಸಾ ಸಿಗುವುದು ತುಂಬ ಸುಲಭವಾಯಿತು. ಇದೇ ಕಾರಣಕ್ಕೆ ಅಮ್ಮ ಮನಸ್ಸಿಲ್ಲದ ಮನಸ್ಸಿನಿಂದ ಮದುವೆಗೆ ಒಪ್ಪಿಗೆ ನೀಡಿದರು. ಆದರೆ ಅವರ ಕಣ್ಣಲ್ಲಿ ಅಡಗಿದ್ದ ದ್ವೇಷ, ಕೋಪ ನನಗೆ ಮದುವೆಯ ದಿನವೂ ಎದ್ದು ಕಾಣುತ್ತಿತ್ತು. ಹೇಗೋ ಅಂತೂ ನಾನು ಜಪಾನಿಗೆ ಹೋದೆ. ಹೊರದೇಶದ ಆರಂಭದ ದಿನಗಳು ನನಗೆ ತುಂಬ ಕಷ್ಟಕರವಾಗಿದ್ದವು. ಮನಸ್ಸು ಸದಾ ಮನೆಯ ಕಡೆ ಇರುತ್ತಿತ್ತು. ನಾನು ಕೆಲಸ ಮುಗಿದ ತಕ್ಷಣ ದಿನ ಪ್ರಿಯಾಂಕಾಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಿದ್ದೆ. ಅವಳು ನನ್ನನ್ನು ನೋಡಿ ಸಂತೋಷ ಪಡುತ್ತಾಳೆ, ಹೊಸ ಮದುಮಗಳಂತೆ ಬಹಳಷ್ಟು ಮಾತನಾಡುತ್ತಾಳೆ ಎಂದು ನಾನು ಆಸೆಪಟ್ಟಿದ್ದೆ. ಆದರೆ ಆಗಿದ್ದೆಲ್ಲ ಅದರ ವಿರುದ್ಧವಾಗಿ. ಪ್ರಿಯಾಂಕಾ ತುಂಬ ವಿಚಾರಣೆ ಮಾಡಿ ಮಾತನಾಡುತ್ತಿದ್ದಳು. ಅವಳು ಮೊಬೈಲ್ನ ಸ್ಕ್ರೀನ್ ಮೇಲೆ ಕಾಣಿಸುತ್ತಿದ್ದಳು. ಆದರೆ ಅವಳ ಕಣ್ಣುಗಳು ಬೇರೆಲ್ಲೋ ನೋಡುತ್ತಿದ್ದವು. ಹೇಗಿದ್ದೀಯ ಪ್ರಿಯಾಂಕಾ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಎಂದು ನಾನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದೆ. ಆಗ ಅವಳು, ಹೌದು, ಎಲ್ಲರೂ ಚೆನ್ನಾಗಿದ್ದಾರೆ, ನನಗೆ ಸ್ವಲ್ಪ ತಲೆನೋವು ಅಷ್ಟೇ ಎಂದು ಅವಳು ತಲೆ ತಗ್ಗಿಸಿ ಮಾತನಾಡುತ್ತಿದ್ದಳು. ನನ್ನ ಅಮ್ಮ ಮತ್ತು ತಂಗಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರಲ್ಲವೇ, ಏನೂ ತೊಂದರೆ ಇಲ್ಲ ತಾನೇ ಎಂದು ನಾನು ಮತ್ತೆ ಕೇಳುತ್ತಿದ್ದೆ. ಆಗ ಅವಳು ನಾಚಿಕೊಳ್ಳುತ್ತಿದ್ದಾಳೆ ಎಂದು ನಾನು ಅಂದುಕೊಂಡೆ. ಆಗ ಅವಳು, ಹಾಂ, ಇಲ್ಲಿ ಎಲ್ಲರ ವರ್ತನೆ ತುಂಬ ಚೆನ್ನಾಗಿದೆ, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ನನಗೆ ಈಗ ನಿದ್ದೆ ಬರ್ತಿದೆ, ನಾನು ನಿಮ್ಮೊಂದಿಗೆ ಹೆಚ್ಚು ಸಮಯ ಮಾತನಾಡಲು ಆಗುತ್ತಿಲ್ಲ ಎಂದು ಅವಳು ತಕ್ಷಣ ಮಾತು ಮುಗಿಸಿಬಿಟ್ಟಳು. ಕೆಲವೊಮ್ಮೆ ನನಗೆ ಕೋಪವೂ ಬರುತ್ತಿತ್ತು. ಪ್ರಿಯಾಂಕಾ ಯಾಕೆ ಈ ರೀತಿ ಮಾಡುತ್ತಿದ್ದಾಳೆ? ನಾನು ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿರುತ್ತೇನೆ. ನಿನ್ನ ಧ್ವನಿ ಕೇಳಿದರೆ ಸಮಾಧಾನವಾಗುತ್ತದೆ ಎಂದು ಫೋನ್ ಮಾಡುತ್ತೇನೆ. ಆದರೆ ನೀನು ಯಾವಾಗಲೂ ಫೋನ್ ಇಡುವ ಆತುರದಲ್ಲಿ ಇರುತ್ತೀಯ. ಈಗ ತಾನೇ ಮಾತು ಶುರು ಮಾಡಿದ್ದೇನೆ ಎಂದು ಕೇಳುತ್ತಿದ್ದೆ. ಅದಕ್ಕೆ ಅವಳು ಬೇಸರದ ಧ್ವನಿಯಲ್ಲಿ, ನೀವು ಜಪಾನ್ಗೆ ಹೋಗಿದ್ದೀರಿ, ನಿಮ್ಮ ಕೆಲಸದ ಕಡೆ ಹೆಚ್ಚು ಗಮನ ಕೊಡಿ. ಯಾಕೆ ಯಾವಾಗಲೂ ಫೋನ್ ಹಿಡಿದುಕೊಂಡು ಕೂತಿರ್ತೀರಿ? ನನಗೂ ಮನೆಯಲ್ಲಿ ಕೆಲಸಗಳು ಇರುತ್ತವೆ ಎಂದು ಹೇಳುತ್ತಿದ್ದಳು. ಗಂಟೆಗಟ್ಟಲೆ ಮಾತನಾಡಬೇಕೆಂದು ಇಷ್ಟಪಡುತ್ತಿದ್ದೆ. ನಾನು ಇಲ್ಲಿ ಎಷ್ಟು ಒಂಟಿಯಾಗಿದ್ದೇನೆ ಎಂದು ಹೇಳಿಕೊಳ್ಳಬೇಕಿತ್ತು. ಆದರೆ ಅವಳು ನನ್ನಲ್ಲಿ ಆಸಕ್ತಿ ತೋರುತ್ತಿರಲಿಲ್ಲ. ಬಹುಶಃ ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲವೇ? ಅಥವಾ ನನ್ನ ದೂರವಿರುವಿಕೆಯಿಂದ ಅವಳು ಖುಷಿಯಾಗಿದ್ದಾಳಾ? ಇಲ್ಲವೇ ನಾನು ಮದುವೆಯಾದ ತಕ್ಷಣ ಜಪಾನಿಗೆ ಹೋದೆ ಎಂದು ಬೇಸರವ ಗೊತ್ತಾಗಲಿಲ್ಲ. ಅವಳ ಈ ವರ್ತನೆಯ ಹಿಂದೆ ಏನು ಅಡಗಿದೆ ಎಂದು ಎಂದಿಗೂ ಯೋಚಿಸಿರಲಿಲ್ಲ.
ಅವಳು ಮನೆಯ ಕೆಲಸದಲ್ಲಿ ಬ್ಯುಸಿ ಇರಬಹುದು ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದೆ. ಕೆಲಸಕ್ಕೆ ಸೇರಿ 8 ತಿಂಗಳು ಕಳೆದಿತ್ತು. ನನ್ನ ಬಾಸ್ ನನ್ನ ಕೆಲಸ ನೋಡಿ ಹೆಮ್ಮೆಯಿಂದ 15 ದಿನಗಳ ರಜವನ್ನ ನೀಡಿದರು. ನನ್ನ ಸಂತೋಷಕ್ಕೆ ಆಗ ಪಾರವೇ ಇರಲಿಲ್ಲ. ನಾನು ತಕ್ಷಣ ಅಮ್ಮನಿಗೆ ಫೋನ್ ಮಾಡಿದೆ. ಅಮ್ಮ, ನನಗೆ ಈಗ 15 ದಿನಗಳ ರಜಾ ಸಿಕ್ಕಿದೆ. ನಾನು ಭಾರತಕ್ಕೆ ಬರಬೇಕು ಅಂದುಕೊಂಡಿದ್ದೇನೆ ಮತ್ತು ನಿಮ್ಮನ್ನ ಭೇಟಿಯಾಗಬಹುದು ಎಂದು ಖುಷಿಯಿಂದ ಹೇಳಿದೆ. ಆ ಕಡೆಯಿಂದ ಅಮ್ಮ ಕೆಲವು ಕ್ಷಣ ಸುಮ್ಮನಾದರು. ನಂತರ ಅವರು ತುಂಬ ಕಠೋರ ಧ್ವನಿಯಲ್ಲಿ ಮಾತನಾಡಿದರು. ಅಷ್ಟೊಂದು ಖರ್ಚು ಮಾಡುವ ಅವಶ್ಯಕತೆ ಏನಿದೆ? ನೀನು ಅಲ್ಲಿಂದ ಇಲ್ಲಿಗೆ ಬರಲು ಎಷ್ಟು ದುಬಾರಿ ನಿನಗೆ ಗೊತ್ತಿದೆ ತಾನೆ? ನಿನಗೇನು ಹುಚ್ಚು ಹಿಡಿದಿದೆಯಾ ಎಂದು ಹೇಳಿದರು. ಆಗ ನಾನು, ಅಮ್ಮ, ನಾನು ನಿಮ್ಮನ್ನೆಲ್ಲ ನೋಡಬೇಕು. ಅಲ್ಲದೆ ಪ್ರಿಯಾಂಕಾ ಮದುವೆಯಾಗಿ ನನ್ನ ಜೊತೆ ಹೆಚ್ಚು ಸಮಯ ಕಳೆದೇ ಇಲ್ಲ. ನಾನು ಅವಳೊಂದಿಗೆ ಮಾತನಾಡಬೇಕು ಎಂದು ಬೇಡಿಕೊಂಡೆ. ಆಗ ಅಮ್ಮ, ನೋಡು ಮಗನೇ, ಭಾವುಕನಾಗುವ ಅವಶ್ಯಕತೆ ಏನೂ ಇಲ್ಲ. ಟಿಕೆಟ್ ದುಡ್ಡನ್ನು ಮನೆಗೆ ಕಳುಹಿಸು. ನಿನ್ನ ತಂಗಿಯ ಮದುವೆ ಹತ್ತಿರದಲ್ಲೇ ನಿಶ್ಚಯವಾಗಲಿದೆ. ಅವಳ ಮದುವೆ ಮಾಡಬೇಕು. ನೀನು ರಜವನ್ನು ಕ್ಯಾನ್ಸಲ್ ಮಾಡಿಕೊ. ಆಗ ನಿನಗೆ ಓವರ್ ಟೈಮ್ ಕೆಲಸದಿಂದ ಹೆಚ್ಚು ಹಣ ಸಿಗುತ್ತದೆ ಎಂದ ಅಮ್ಮನ ಮಾತು ಕೇಳಿ ನನಗೆ ಕೋಪ ಬಂತು. ನಾನು ನನ್ನ ಹೆಂಡತಿಯನ್ನು ನೋಡಲು ಆತುರದಲ್ಲಿದ್ದೆ. ಅವಳು ಯಾಕೆ ಇಷ್ಟು ಬದಲಾಗಿದ್ದಾಳೆ ಎಂದು ಒಮ್ಮೆ ತಿಳಿದುಕೊಳ್ಳಬೇಕಿತ್ತು. ಆದರೆ ಅಮ್ಮನ ಮಾತಿನ ಮುಂದೆ ನಾನು ಏನೂ ಹೇಳಲಾಗಲಿಲ್ಲ. ನಾನು ಮನಸ್ಸಿಲ್ಲದ ಮನಸ್ಸಿನಿಂದ ರಜೆಯನ್ನು ಕ್ಯಾನ್ಸಲ್ ಮಾಡಿಸಿದೆ ಮತ್ತು ಭಾರತಕ್ಕೆ ಹೋಗಲಿಲ್ಲ. ಒಂದು ವೇಳೆ ನಾನು ಆಗ ಹೋಗಿದ್ದರೆ ಬಹುಶಃ ಬಹಳಷ್ಟು ಅನಾಹುತಗಳು ತಪ್ಪುತ್ತಿದ್ದವು. ಅಮ್ಮನ ಮಾತು ಕೇಳಿ ರಜೆ ಕ್ಯಾನ್ಸಲ್ ಮಾಡಿಸಿದ್ದರೂ ನನ್ನ ಮನಸ್ಸೊಳಗೆ ಸೋತು ಹೋಗಿದ್ದೆ. ಪ್ರಿಯಾಂಕಾ ಒಮ್ಮೆಯಾದರೂ ನಾನು ಬರುವಂತೆ ಹಠ ಹಿಡಿಯಲಿಲ್ಲ ಎಂದು ನನಗೆ ಅವಳ ಮೇಲೆ ಕೂಡ ಕೋಪ ಬರುತ್ತಿತ್ತು. ನನಗೆ ನಿಮ್ಮ ನೆನಪಾಗುತ್ತಿದೆ ಎಂದು ಒಂದು ಸಲವಾದರೂ ಅವಳು ಹೇಳಿದ್ದರೆ ನಾನು ಅಮ್ಮನ ಮಾತನ್ನು ಮೀರಿ ಟಿಕೆಟ್ ಕ್ಯಾನ್ಸಲ್ ಮಾಡದೆ ಭಾರತಕ್ಕೆ ಓಡೋಡಿ ಹೋಗುತ್ತಿದ್ದೆ. ಆದರೆ ಅವಳ ಮೌನ ಮತ್ತು ಫೋನ್ನಲ್ಲಿ ಅವಳು ಮಾತನಾಡದೇ ಇರುವುದು ಅವಳು ತನ್ನದೇ ಪ್ರಪಂಚದಲ್ಲಿ ಕಳೆದು ಹೋಗಿದ್ದಾಳೆ ಎಂದು ಯೋಚಿಸುವಂತೆ ನನ್ನನ್ನು ಮಾಡಿತು. ನಾನು ಓವರ್ ಟೈಮ್ ಕೆಲಸ ಮಾಡಲು ಶುರು ಮಾಡಿದೆ. ಕೆಲಸ ಮಾಡುತ್ತಿದ್ದೆ. ಮನೆಗೆ ಬಂದು ಮಲಗುತ್ತಿದ್ದೆ. ತಂಗಿಯ ಮದುವೆ ನಿಶ್ಚಯವಾಯಿತು. ನಾನು ಇಲ್ಲಿ ಲಕ್ಷಗಟ್ಟಲೆ ದುಡಿದು ಅಲ್ಲಿಗೆ ಕಳುಹಿಸುತ್ತಿದ್ದೆ. ಇದರಿಂದ ತಂಗಿಯ ಮದುವೆ ಜೋರಾಗಿ ನಡೆಯುತ್ತದೆ ಎಂದು. ಒಂದು ಸಾಯಂಕಾಲ ಕೆಲಸದಿಂದ ನಾನು ಬರುವಾಗ ನನ್ನ ಮನಸ್ಸು ತುಂಬ ಕಳವಳಗೊಂಡಿತ್ತು. ಮನೆಗೆ ಹೋಗಲು ಮನಸ್ಸಿರಲಿಲ್ಲ. ಹಾಗಾಗಿ ಹತ್ತಿರದಲ್ಲೇ ಇದ್ದ ಒಂದು ಉದ್ಯಾನವನಕ್ಕೆ ಹೋದೆ. ಅಲ್ಲಿ ಬೆಂಚ್ ಮೇಲೆ ಕುಳಿತಿದ್ದ ಒಬ್ಬ ವ್ಯಕ್ತಿಯ ಮೇಲೆ ನನ್ನ ಕಣ್ಣು ಬಿತ್ತು. ಮೊದಲ ನೋಟದಲ್ಲಿ ಅವರು 70 ವರ್ಷದ ವೃದ್ಧರಂತೆ ಕಂಡರು. ಯಾಕೆಂದರೆ ಅವರ ಬೆನ್ನು ಆಗಲೇ ಬಾಗಿತ್ತು. ಮುಖದ ಮೇಲೆ ನೆರಿಗೆಗಳಿದ್ದವು ಮತ್ತು ತಲೆ ಕೂದಲೆಲ್ಲ ಬೆಳ್ಳಗಾಗಿತ್ತು. ಆದರೆ ನಾನು ಹತ್ತಿರದಿಂದ ನೋಡಿದಾಗ ಅವರ ವಯಸ್ಸು ಕೇವಲ 48 ಅಥವಾ 50ಕ್ಕಿಂತ ಹೆಚ್ಚು ಇರುವುದಿಲ್ಲ ಎಂದು ಅನಿಸಿತು. ಯಾವುದೋ ದುಃಖ ಅವರ ವಯಸ್ಸನ್ನು ಕಾಲಕ್ಕಿಂತ ಮೊದಲೇ ತಿಂದು ಹಾಕಿತ್ತು. ಅವರ ಕಣ್ಣುಗಳಲ್ಲಿ ವಿಚಿತ್ರವಾದ ಶೂನ್ಯತೆ ಆವರಿಸಿತ್ತು. ನಾನು ತಕ್ಷಣ ಅವರ ಪಕ್ಕದಲ್ಲಿ ಹೋಗಿ ಕುಳಿತು ನಮಸ್ತೆ ಸರ್ ಎಂದೆ. ಅವರು ಬೆಚ್ಚಿಬಿದ್ದು ನನ್ನ ಕಡೆ ನೋಡಿದರು ಮತ್ತು ತುಂಬ ನೋವಿನ ಧ್ವನಿಯಲ್ಲಿ ಉತ್ತರಿಸಿದರು. ಆಗ ನಾನು, ನೀವು ಇಂಡಿಯಾದವರು ಅಲ್ಲವೇ ಎಂದು ಕೇಳಿದೆ. ಆಗ ಅವರು, ಹೌದು ಸರ್, ದುರಾದೃಷ್ಟವಶಾತ್ ಎಂದು ಹೇಳಿದರು. ಅವರು ಹೇಳಿದ್ದನ್ನು ಕೇಳಿ ನಾನು ಅಚ್ಚರಿಗೊಂಡು, ದುರಾದೃಷ್ಟವಶಾತ್ ಯಾಕೆ ಸರ್ ಎಂದು ಆಶ್ಚರ್ಯದಿಂದ ಕೇಳಿದೆ. ಆಗ ಅವರು ಕಹಿಯಾಗಿ ನಗುತ್ತಾ, ಯಾಕೆಂದರೆ ಇಂಡಿಯಾದಲ್ಲಿ ನನ್ನ ಸಂಬಂಧಿಕರು ವಾಸಿಸುತ್ತಾರೆ. ಯಾರ ಸಂತೋಷಕ್ಕಾಗಿ ನಾನು ನನ್ನ ಇಡೀ ಜೀವನವನ್ನು ಈ ಪರದೇಶದಲ್ಲಿ ಕಳೆದೆನೋ ಅವರು ಎಂದು ಹೇಳಿ ಸ್ವಲ್ಪ ಸಮಯ ಸುಮ್ಮನಾದರು. ನಂತರ ನಮ್ಮ ಮಾತುಕತೆ ಮುಂದುವರೆಯಿತು. ಆ ವ್ಯಕ್ತಿ ತುಂಬ ನೊಂದುಕೊಂಡಿದ್ದರು. ಮನೆಯ 4 ಗೋಡೆಗಳು ಹಿಂಸಿಸುತ್ತವೆ ಎಂದು ಅವರು ದಿನ ಸಾಯಂಕಾಲ ಇಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಎಂದು ತಿಳಿಯಿತು. ಹೀಗೆ ಮಾತಿನಲ್ಲಿ ನಮ್ಮಿಬ್ಬರ ನಡುವೆ ಪರಿಚಯ ಬೆಳೆಯಿತು. ಅವರು ನನಗೆ ನನ್ನಂತೆ ಕಂಡರು, ಏಕಾಂಗಿ ಮತ್ತು ತನ್ನವರಿಂದ ದೂರ ಎಂದು. ಒಂದು ದಿನ ನಾನು ಧೈರ್ಯ ಮಾಡಿ ಕೇಳಿದೆ, ಸರ್, ನಿಮ್ಮ ವಯಸ್ಸು ಜಾಸ್ತಿ ಎಂದು ನನಗೆ ಅನಿಸುತ್ತಿಲ್ಲ. ಆದರೂ ಈ ಪರಿಸ್ಥಿತಿ ಏಕೆ ನಿಮಗೆ? ಎಷ್ಟು ಕುಗ್ಗಿ ಹೋಗಿದ್ದೀರಿ ಎಂದಾಗ ಅವರು ದೀರ್ಘ ಉಸಿರು ಬಿಟ್ಟು ನನ್ನ ಕಣ್ಣುಗಳನ್ನು ನೋಡುತ್ತಾ ಹೇಳಿದರು, ನೋಡು ಕಿರಣ್, ನೀನು ಇನ್ನೂ ಚಿಕ್ಕವನು. ಈ ದೇಶಕ್ಕೆ ಹೊಸದಾಗಿ ಬಂದಿದ್ಯಾ. ಪರದೇಶ ಎಂಬುದು ಗೆದ್ದಲು ಇದ್ದಂತೆ. ಅದು ಮನುಷ್ಯನನ್ನು ಹೊರಗಿನಿಂದ ಹೊಳಪಾಗಿ ಇರಿಸುತ್ತದೆ ಎಂದು ತಮ್ಮ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು. ಆ ಕತೆ ಕೇಳುವಾಗ ನನಗೆ ಯಾರೋ ಕಾಯಿಸಿದ ಸೀಸವನ್ನು ನನ್ನ ಕಿವಿಗೆ ಸುರಿಯುತ್ತಿರುವಂತೆ ಭಾಸವಾಯಿತು. ನಾನು ಇಲ್ಲಿಗೆ ಬಂದಾಗ ನಿನ್ನಂತೆ ಚಿರಯುವಕನಾಗಿದ್ದೆ. ಹೊಸದಾಗಿ ಮದುವೆಯಾಗಿತ್ತು. ಸುಂದರವಾದ ಹೆಂಡತಿ ಇದ್ದಳು. ಕಣ್ಣಲ್ಲಿ ಮನಸ್ಸಲ್ಲಿ ಸಾವಿರಾರು ಕನಸುಗಳಿದ್ದವು. ಆದರೆ ನನ್ನ ಹೆಗಲ ಮೇಲೆ 4 ತಂಗಿಯರ ಮದುವೆಯ ಜವಾಬ್ದಾರಿ ಇತ್ತು. ತಂದೆ ತೀರಿಕೊಂಡಿದ್ದರು. ಮನೆಯಲ್ಲಿ ನಾನೊಬ್ಬನೇ ದುಡಿಯಬೇಕಾಗಿತ್ತು. ನಾನು ಇಲ್ಲಿ ಟ್ಯಾಕ್ಸಿ ಡ್ರೈವರ್ ಕೆಲಸ ಶುರು ಮಾಡಿದೆ. ಹಗಲು ರಾತ್ರಿ ಎನ್ನದೇ ದುಡಿದೆ. ಕಡಿಮೆ ನಿದ್ದೆ ಮಾಡುತ್ತಿದ್ದೆ. ಹೆಚ್ಚು ಕೆಲಸ ಮಾಡುತ್ತಿದ್ದೆ. ಪ್ರತಿ ತಿಂಗಳು ನನ್ನ ಸಂಪಾದನೆಯ ಪ್ರತಿಯೊಂದು ಪೈಸೆಯನ್ನು ನನ್ನ ತಾಯಿಗೆ ಕಳುಹಿಸುತ್ತಿದ್ದೆ. ತಂಗಿಯರ ಮದುವೆ ಗೌರವಯುತವಾಗಿ ನಡೆಯಬೇಕು.
ಅವರಿಗೆ ಯಾವುದಕ್ಕೂ ಕೊರತೆಯಾಗಬಾರದು ಎನ್ನುವುದೇ ನನ್ನ ಉದ್ದೇಶವಾಗಿತ್ತು. ಆಗ ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದಳು. ಆದರೆ ಖರ್ಚು ಜಾಸ್ತಿ ಎಂದು ನಾನು ಮನೆಗೆ ಹೋಗಲಿಲ್ಲ. ಈಗಲೇ ಬರಬೇಡ, ಹಣ ಕೂಡಿಟ್ಟುಕೋ, ತಂಗಿಯರ ಜವಾಬ್ದಾರಿ ಇದೆ ಎಂದು ಅಮ್ಮ ಯಾವಾಗಲೂ ಹೇಳುತ್ತಿದ್ದಳು. ಆ ವ್ಯಕ್ತಿ ಇದನ್ನೆಲ್ಲ ಹೇಳುವಾಗ ನಾನು ಉಸಿರು ಬಿಗಿ ಹಿಡಿದು ಅವರ ಮಾತು ಕೇಳುತ್ತಿದ್ದೆ. ಏಕೆಂದರೆ ಇದೆಲ್ಲವೂ ನನ್ನ ಕಥೆಯಂತೆಯೇ ಇತ್ತು. ನಂತರ ನಾನು ಮುಂದೆ ಏನಾಯಿತು ಸರ್ ಎಂದು ಕುತೂಹಲದಿಂದ ಕೇಳಿದೆ. ಅವರ ಧ್ವನಿ ಆಗ ನಡುಗಿತು. 4 ತಂಗಿಯರ ಮದುವೆ ಮಾಡುತ್ತಾ ನನ್ನ ಯೌವನದ 20 ವರ್ಷಗಳು ಕಳೆದೇ ಹೋದವು. ನಾನು ಹೋದ ನಂತರ ಹುಟ್ಟಿದ ನನ್ನ ಮಗಳು ದೊಡ್ಡವಳಾದಳು. ಆದರೆ ನಾನು ಒಮ್ಮೆಯೂ ಭಾರತಕ್ಕೆ ಹೋಗಲಿಲ್ಲ. ಹೋಗಬೇಕೆಂದುಕೊಂಡಾಗಲೆಲ್ಲ ಈ ತಂಗಿಗೆ ಹೆರಿಗೆ ಇದೆ, ಆ ತಂಗಿ ಬಾಣಂತಾನಕ್ಕೆ ಬಂದಿದ್ದಾಳೆ, ಮನೆ ರಿಪೇರಿ ಮಾಡಿಸಬೇಕು ಎಂದು ಅಮ್ಮನ ಫೋನ್ಗಳು ಬರುತ್ತಿದ್ದವು. ನಾನು ಬರೀ ನೋಟು ಮುದ್ರಿಸುವ ಯಂತ್ರವಾಗಿದ್ದೇ ಇಲ್ಲಿ. ಹಾಗಾದರೆ ನಿಮ್ಮ ಹೆಂಡತಿ ಎಂದು ನಾನು ತಕ್ಷಣ ಕೇಳಿಬಿಟ್ಟೆ. ಅದನ್ನು ಕೇಳಿ ಅವರು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟರು. ನನ್ನ ಹೆಂಡತಿ ಎಂದು ಬಿಕ್ಕಳಿಸುತ್ತಾ ಅವರು ಹೇಳಿದರು. ಅವಳು ನನಗಾಗಿ ಕಾಯುತ್ತಲೇ ಇದ್ದಳು. 20 ವರ್ಷಗಳಲ್ಲಿ ಅವಳು ಯಾವುದೇ ದೂರನ್ನ ಹೇಳಲಿಲ್ಲ. ಆದರೆ 20 ವರ್ಷಗಳ ನಂತರ ಎಲ್ಲ ಜವಾಬ್ದಾರಿ ಮುಗಿಸಿ ತಂಗಿಯರನ್ನು ಅವರವರ ಮನೆಗೆ ಕಳುಹಿಸಿ ನಾನು ಭಾರತಕ್ಕೆ ಮರಳಿದಾಗ ಅವಳು ನನಗೆ ಬಾಗಿಲಲ್ಲಿ ಸಿಗಲಿಲ್ಲ ಎಂದರು. ಅದನ್ನು ಕೇಳಿ ನನ್ನ ಎದೆ ಬಡಿತ ಹೆಚ್ಚಾಯಿತು. ಹಾಗಾದರೆ ಅವರು ಎಲ್ಲಿದ್ದರು ಸರ್ ಎಂದಾಗ ಸ್ಮಶಾನದಲ್ಲಿ ಎಂದು ಅವರು ಹಣೆ ಚಚ್ಚಿಕೊಂಡು ಜೋರಾಗಿ ಅತ್ತರು. ನನಗೆ ಅವರನ್ನು ನೋಡಿ ಭಯವಾಯಿತು. ಮತ್ತೆ ಅವರು ಹೇಳಿದರು, ನಾನು ಭಾರತಕ್ಕೆ ಹೋಗುವ 2 ವಾರಗಳ ಮೊದಲು ಅವಳು ಕಾಯುವಿಕೆಯ ಶಿಕ್ಷೆಯನ್ನು ಅನುಭವಿಸುತ್ತಾ ತೀರಿಕೊಂಡಳು. ನಾನು ಅವಳ ಅಂತಿಮ ದರ್ಶನಕ್ಕೂ ಹೋಗಲಾಗಲಿಲ್ಲ. ಮತ್ತು ನಿನಗೆ ಗೊತ್ತಾ, ಅತಿ ಹೆಚ್ಚು ನೋವಿನ ಸಂಗತಿ ಏನಿರಬಹುದು ಎಂದು ಕೇಳಿದರು. ಆಗ ನನಗೆ ಮಾತೇ ಬರಲಿಲ್ಲ. ಗೊತ್ತಿಲ್ಲ ಎಂದು ತಲೆ ಆಡಿಸಿದೆ. ಯಾವ ತಂಗಿಯರಿಗಾಗಿ ನಾನು ಈ ಕೊರೆಯುವ ದೇಶದಲ್ಲಿ ನನ್ನ ವಯಸ್ಸು ಕಳೆದೆನೋ, ಯಾರ ಮದುವೆಗಾಗಿ ನಾನು ನನ್ನ ಹೆಂಡತಿಯಿಂದ ದೂರವಿದ್ದೇನೋ ಅದೇ ತಂಗಿಯರು ಮತ್ತು ನನ್ನ ಸ್ವಂತ ಅಮ್ಮ ನನ್ನ ಹೆಂಡತಿಯನ್ನು ಈ 20 ವರ್ಷಗಳಲ್ಲಿ ಆಳು ಕಾಳಿನಂತೆ ಕೆಲಸದವರಿಗಿಂತ ಕೀಳಾಗಿ ನಡೆಸಿಕೊಂಡಿದ್ದರು. ಇದನ್ನು ಕೇಳಿ ನನಗೆ ಸಿಡಿಲು ಬಡಿದಂತಾಯಿತು. ಕೆಲಸದವರಿಗಿಂತ ಕೀಳಾಗಿನಾ ಸರ್? ಯಾಕೆ? ಅವರು ನಿಮ್ಮ ಹೆಂಡತಿ ಮತ್ತು ನಿಮ್ಮ ತಂಗಿಯರು. ಅಮ್ಮ ಅವರು ಹೀಗೆ ಮಾಡಲು ಹೇಗೆ ಸಾಧ್ಯ ಎಂದಾಗ ಆ ಸರ್ ಕಣ್ಣೀರು ಹಾಕುತ್ತಾ ನಿಟ್ಟುಸಿರು ಬಿಟ್ಟರು. ಎಲ್ಲದಕ್ಕೂ ಕಾರಣ ದುಡ್ಡು ಕಿರಣ್, ದುಡ್ಡು. ಇದು ಮನುಷ್ಯನನ್ನ ಕುರುಡ ಮತ್ತು ಕಿವುಡನನ್ನಾಗಿ ಮಾಡುತ್ತದೆ. ಇವನು ಪರದೇಶದಲ್ಲಿದ್ದಾನೆ, ನೋಟು ಮುದ್ರಿಸುತ್ತಿದ್ದಾನೆ. ಅಲ್ಲಿ ಮನೆಯಲ್ಲಿ ಏನಾಗುತ್ತಿದೆ ಎಂದು ಇವನಿಗೆ ಏನು ಗೊತ್ತಾಗುತ್ತದೆ ಎಂದು ಅವರು ಭಾವಿಸಿದರು. ನಾನು ಫೋನ್ ಮಾಡಿದರೆ ನನ್ನ ಹೆಂಡತಿ ತುಂಬ ಖುಷಿಯಾಗಿದ್ದಾಳೆ ಎಂದು ಅಮ್ಮ ಹೇಳುತ್ತಿದ್ದರು. ಅಲ್ಲಿ ಸತ್ಯ ದೌರ್ಜನ್ಯ ನಡೆದಿದ್ದು ನನ್ನ ಮಗಳ ಮೇಲೆ. ನನ್ನ ಮಗಳನ್ನು ನಾನು ಎತ್ತಿ ಮುದ್ದಾಡಿ ಆಡಿಸಿರಲಿಲ್ಲ. ಅವಳು ಈಗ ದೊಡ್ಡವಳಾಗಿದ್ದಳು. ನನ್ನ 5 ತಂಗಿಯರ ಮಕ್ಕಳ ವಿದ್ಯಾಭ್ಯಾಸ ನನ್ನ ಹಣದಿಂದಲೇ ನಡೆಯುತ್ತಿತ್ತು. ಅವರನ್ನು ಒಳ್ಳೆಯ ಸ್ಕೂಲ್ಗಳಿಗೆ ಸೇರಿಸಲಾಗಿತ್ತು. ಒಳ್ಳೆಯ ಬಟ್ಟೆಗಳನ್ನು ಕೊಡಿಸುತ್ತಿದ್ದರು. ಹಾಗಾಗಿ ನನ್ನ ತಂಗಿಯರು ನನ್ನ ಮಗಳಿಗೆ ಯಾವುದಾದರೂ ಒಳ್ಳೆಯ ಸಂಬಂಧ ಹುಡುಕುತ್ತಾರೆ ಎಂದು ನಾನು ಭಾವಿಸಿದ್ದೆ. ಏಕೆಂದರೆ ಅವರಿಗೆ ಊರಿನಲ್ಲಿ ಬಹಳ ಜನರ ಪರಿಚಯವಿತ್ತು. ನಾನು ಇಷ್ಟು ವರ್ಷ ಊರಿನಿಂದ ದೂರವಾದ ಕಾರಣ ನನಗೆ ಯಾರ ಪರಿಚಯ ಇರಲಿಲ್ಲ. ನಾನು ವಾಪಸ್ ಭಾರತಕ್ಕೆ ಹೋದಾಗ ನನ್ನ ಹೆಂಡತಿಯು ತೀರಿ ಹೋಗಿದ್ದಳು. ನನ್ನ ಮಗಳ ಮದುವೆ ಪ್ರಸ್ತಾಪ ತೆಗೆದಾಗ ನನ್ನ ಸ್ವಂತ ತಂಗಿಯರು ನನಗೆ ಬಲ ನೀಡುವ ಬದಲು ಮುಖ ತಿರುಗಿಸಿಕೊಂಡರು. ಅಣ್ಣ, ನಿನ್ನ ಮಗಳು ಜೀವನವಿಡೀ ಮನೆ ಕೆಲಸ ಮಾಡಿಕೊಂಡಿದ್ದಾಳೆ. ಅವಳು ನೋಡೋದಕ್ಕೂ ಅಷ್ಟೇನೂ ಚೆನ್ನಾಗಿಲ್ಲ. ಅವಳಿಗೆ ಪ್ರಪಂಚದ ಜ್ಞಾನವಿಲ್ಲ. ನಮ್ಮ ಪರಿಚಯದವರ ಬಳಿ ಅವಳ ಮದುವೆ ಮಾಡಿಸಲು ಖಂಡಿತ ಸಾಧ್ಯವಿಲ್ಲ. ಇದರಿಂದ ನಮ್ಮ ಮಾನ ಮರ್ಯಾದೆ ಹೋಗುತ್ತದೆ ಎಂದರು. ನನ್ನ ದುಡ್ಡಿನಲ್ಲಿ ಬೆಳೆದ ತಂಗಿಯರೇ ಈಗ ನನ್ನ ಮಗಳನ್ನು ಹಂಗಿಸುತ್ತಿದ್ದರು ಎಂದು ಆ ವ್ಯಕ್ತಿ ಹೇಳಿದರು. ಆ ಕತೆ ಕೇಳಿ ನನ್ನ ಮೈ ನಡುಗಿತು. ಆ ವ್ಯಕ್ತಿಯ ಕತೆ ಒಂದು ಭಯಾನಕ ಕನಸಿಗಿಂತ ಕಡಿಮೆಯೇನೂ ಇರಲಿಲ್ಲ. ನಂತರ ಅವರು ಹೇಳಿದರು, ನೋಡು ಕಿರಣ್, ನನ್ನ ಮಗಳ ಪರಿಸ್ಥಿತಿ ಕೆಲಸದವಳಿಗಿಂತ ಕಡೆಯಾಗಿತ್ತು. ನನ್ನ ತಂಗಿಯರ ಮಕ್ಕಳು ಧರಿಸಿದ ಹಳೆಯ ಬಟ್ಟೆಗಳನ್ನು ನನ್ನ ಮಗಳಿಗೆ ಹಾಕುತ್ತಿದ್ದರು. ಆ ದುರ್ಬಲ ಅಸಹಾಯಕ ಹುಡುಗಿ ತಾಯಿಯ ಸಾವು ಮತ್ತು ಅಪ್ಪನ ಅಸಹಾಯಕತೆಯನ್ನು ತಡೆದುಕೊಳ್ಳಲಾಗಲಿಲ್ಲ. ಹೆಂಡತಿಯ ಸಾವಿನ ನೋವಿನಿಂದ ನಾನು ಹೊರಬರುವ ಮುನ್ನವೇ 6 ತಿಂಗಳ ಒಳಗೆ ನನ್ನ ಮಗಳು ಕೊರಗಿ ಕೊರಗಿ ಸತ್ತು ಹೋದಳು. ಅವಳಿಗೆ TB ಕಾಯಿಲೆ ಇತ್ತು. ಪೋಷಕಾಂಶಗಳ ಕೊರತೆ ಇತ್ತು ಎಂದು ಡಾಕ್ಟರ್ ಹೇಳಿದ್ದರು. ಆದರೆ ನನಗೆ ಗೊತ್ತು, ಅವಳನ್ನು ನಮ್ಮವರ ಕ್ರೌರ್ಯವೇ ತಿಂದು ಹಾಕಿತ್ತು ಎಂದು. ಅವರು ನನ್ನ ಕೈಗಳನ್ನು ಹಿಡಿದುಕೊಂಡರು. ಯಾವ ರೀತಿ ಎಂದರೆ, ಯಾವ ವ್ಯಕ್ತಿ ನೀರಿನಲ್ಲಿ ಮುಳುಗುವಾಗ ಹುಲ್ಲುಕಡ್ಡಿಯ ಆಸರೆ ಸಿಕ್ಕಾಗ ಎಷ್ಟು ಗಟ್ಟಿಯಾಗಿ ಹಿಡಿಯುತ್ತಾನೋ ಅಷ್ಟರ ಮಟ್ಟಿಗೆ ಅವರು ನನ್ನ ಕೈಯನ್ನು ಹಿಡಿದುಕೊಂಡರು. ಪರದೇಶವು ಒಂದು ವಿಷಕಾರಿ ಹಾವಿನಂತೆ ಕಿರಣ್. ಇದು ಮನುಷ್ಯನನ್ನ ಒಳಗಿನಿಂದ ತಿಂದು ಹಾಕುತ್ತದೆ. ನಾವು ಇತರರ ಆಸೆ ಮತ್ತು ಅಗತ್ಯಗಳನ್ನು ಪೂರೈಸುತ್ತಾ ಸಾವಿನಂಚಿಗೆ ತಲುಪುತ್ತೇವೆ. ನಮ್ಮ ದಾರಿ ಕಾಯುತ್ತಾ ನಮ್ಮ ಕಣ್ಣುಗಳ ಬೆಳಕಾಗಿರುವ ನಮ್ಮ ಹೆಂಡತಿಯರು ನಮಗಾಗಿ ಕಾಯುತ್ತಲೇ ಈ ಪ್ರಪಂಚವನ್ನು ಬಿಟ್ಟು ಹೋಗಿಬಿಡುತ್ತಾರೆ. ನನ್ನ ಬಳಿ ಈಗ ಪಶ್ಚಾತ್ತಾಪ ಬಿಟ್ಟು ಬೇರೆ ಏನೂ ಉಳಿದಿಲ್ಲ. ಹೆಂಡತಿ ಇಲ್ಲ,
ಮಗಳಿಲ್ಲ ಮತ್ತು ಯಾರಿಗೆ ನಾನು ಜೀವನ ಹಾಳು ಮಾಡಿಕೊಂಡೆನೋ ಆ ತಂಗಿಯರು ಇಲ್ಲ. ಈಗ ಅಲ್ಲಿ ನನ್ನವರು ಯಾರೂ ಇಲ್ಲದ ಕಾರಣ ನಾನು ಮತ್ತೆ ಇಲ್ಲಿಗೆ ವಾಪಸ್ ಬಂದಿದ್ದೇನೆ ಎಂದರು. ಆ ವ್ಯಕ್ತಿಯ ಕತೆ ನನ್ನನ್ನು ನಡುಗಿಸಿಬಿಟ್ಟಿತು. ನಾನು ಮನೆಗೆ ಬಂದಾಗ ನನ್ನ ಮೆದುಳು ನಿಷ್ಕ್ರಿಯವಾದಂತಾಗಿತ್ತು. ಅವರ ಒಂದೊಂದು ಮಾತು ಕಿವಿಯಲ್ಲಿ ನನಗೆ ಗುನುಗುತ್ತಿತ್ತು. ನನಗೆ ಪದೇ ಪದೇ ಪ್ರಿಯಾಂಕಾಳ ನೆನಪಾಗುತ್ತಿತ್ತು. ಅವಳ ಮೌನ, ಫೋನಿನಲ್ಲಿ ಕಡಿಮೆ ಮಾತನಾಡುವುದು, ಅವಳ ಅಸಹಾಯಕತೆ. ಎಲ್ಲಾದರೂ ಪ್ರಿಯಾಂಕಾಳ ಜೊತೆಗೂ ಕೂಡ ಈ ರೀತಿ ಆಗುತ್ತಿಲ್ಲ ತಾನೆ ಇದುವರೆಗೂ ಎಂದು ನಾನೇ ಸಮಾಧಾನ ಮಾಡಿಕೊಂಡೆ. ಆದರೆ ರಾತ್ರಿ ನಿದ್ದೆ ಬರಲಿಲ್ಲ. ನಾನು ಇನ್ನು ಮುಂದೆ ಮೂರ್ಖನಾಗಬಾರದು ಎಂದು ಆ ಕ್ಷಣ ನಿರ್ಧರಿಸಿದೆ. ಅಕ್ಕನ ಮದುವೆಯಾಗಿತ್ತು. ಈಗ ನಾನು ವಾಪಸ್ ಹೋಗಲೇಬೇಕು. ನಾಳೆಯೇ ನನ್ನ ಕೆಲಸಕ್ಕೆ ರಾಜೀನಾಮೆ ನೀಡುತ್ತೇನೆ ಅಥವಾ ಹೆಚ್ಚು ಕಾಲ ರಜೆಯನ್ನು ಹಾಕಿ ಭಾರತಕ್ಕೆ ಹೋಗಿ ಪ್ರಿಯಾಂಕಾಳನ್ನು ಕರೆದುಕೊಂಡು ಬರುತ್ತೇನೆ ಅಥವಾ ಅಲ್ಲಿಯೇ ಯಾವುದಾದರೂ ಚಿಕ್ಕ ಪುಟ್ಟ ಕೆಲಸ ನೋಡಿಕೊಳ್ಳುತ್ತೇನೆ ಎಂದು ತೀರ್ಮಾನ ಮಾಡಿಕೊಂಡೆ. ಮಾರನೇ ದಿನ ಬೆಳಗ್ಗೆ ನಾನು ಗಟ್ಟಿ ನಿರ್ಧಾರ ಮಾಡಿ ಅಮ್ಮನಿಗೆ ಫೋನ್ ಮಾಡಿದೆ. ಅಮ್ಮ, ನಾನು ಈಗ ಒಂದು ತೀರ್ಮಾನ ಮಾಡಿದ್ದೇನೆ. ಮುಂದಿನ ತಿಂಗಳು ನಾನು ವಾಪಸ್ ಬರುತ್ತಿದ್ದೇನೆ. ಅಕ್ಕನ ಮದುವೆಯಾಗಿದೆ. ಈಗ ನಾನು ನನ್ನ ಜೀವನವನ್ನು ನೋಡಿಕೊಳ್ಳಬೇಕು ಎಂದು ಹೇಳಿದೆ. ಆ ಕಡೆಯಿಂದ ಒಂದು ಕ್ಷಣ ಅಮ್ಮ ಮೌನವಾಗಿದ್ದರು. ನಂತರ ಅವರ ಭಾವುಕ ಧ್ವನಿ ಕೇಳಿಸಿತು. ಹೌದು ಮಗ, ನೀನು ಬರಲೇಬೇಕು. ಇದು ನಿನ್ನ ಮನೆ. ಆದರೆ ನಾವು ಎಲ್ಲಿಯವರೆಗೆ ಮನೆಯ ಬಾಡಿಗೆ ಕಟ್ಟಿ ಖಾಲಿ ಮಾಡಿ ಅಲೆದಾಡುವುದು ಎಂದು ಯೋಚಿಸುತ್ತಿದ್ದೆ. ನಾನೊಂದು ಮನೆ ನೋಡಿದ್ದೇನೆ. ತುಂಬ ಕಡಿಮೆಗೆ ಅದನ್ನು ಮಾರಾಟ ಮಾಡುತ್ತಿದ್ದಾರೆ. ನೀನು ಇನ್ನೂ ಸ್ವಲ್ಪ ಹಣ ಕಳುಹಿಸಿದರೆ ನಾವು ನಮ್ಮದೇ ಸ್ವಂತ ಮನೆ ತೆಗೆದುಕೊಳ್ಳಬಹುದು. ನೀನು ಬಂದಾಗ ಕನಿಷ್ಠ ನಿನ್ನದೇ ಆದ ಒಂದು ಸೂರು ಇರುತ್ತೆ. ಇಲ್ಲದಿದ್ದರೆ ಇಲ್ಲಿಗೆ ಬಂದು ಮತ್ತೆ ಬಾಡಿಗೆ ಟೆನ್ಷನ್ ನಿನಗೆ ಶುರುವಾಗುತ್ತದೆ ಎಂದರು. ಭಾರತಕ್ಕೆ ಬರುವ ನಿರ್ಧಾರ ಮಾಡಿದ್ದ ನಾನು ಅಮ್ಮನ ಮಾತುಗಳಿಂದ ಮತ್ತೆ ಚಿಂತೆಗೀಡಾದೆ. ಸ್ವಂತ ಮನೆ ಎಂಬುದು ಪ್ರತಿಯೊಬ್ಬ ಮನುಷ್ಯನ ಕನಸಾಗಿರುತ್ತದೆ. ಆದರೆ ಅಮ್ಮ ನನ್ನ ಬಳಿ ಅಷ್ಟು ಹಣವಿಲ್ಲ ಎಂದು ಹೇಳಿದೆ. ಅಯ್ಯೋ ಮಗನೇ, ನಾನು ಸ್ವಲ್ಪ ಬ್ಯಾಂಕಿನಲ್ಲಿ ಹಣವನ್ನು ಕೂಡಿಟ್ಟಿಸಿದ್ದೇನೆ. ಮತ್ತೆ ಸ್ವಲ್ಪ ಒಡವೆಗಳು ಇವೆ, ಅದನ್ನು ಮಾರುತ್ತೇನೆ. ನೀನು ಸ್ವಲ್ಪ ಧೈರ್ಯ ಮಾಡು. ಇನ್ನೊಂದು ವರ್ಷ ಅಲ್ಲಿಯೇ ಕೆಲಸ ಮಾಡು. ಒಂದು ಮನೆ ಅಂತ ಆದರೆ ಆಮೇಲೆ ನೀನು ಇಲ್ಲಿಗೆ ಬಾ. ಯಾರು ನಿನ್ನನ್ನು ತಡೆಯುವವರು ಇಲ್ಲ. ನೀನು ಬಂದಾಗ ಇಲ್ಲಿ ರಾಜನಂತೆ ಬದುಕಬಹುದು ಎಂದಾಗ ತಾಯಿಯ ಮಾತಿನಲ್ಲಿ ಎಷ್ಟು ಆಪ್ತತೆ ಮತ್ತು ಕಾಳಜಿ ಇತ್ತು ಎಂದರೆ ನನ್ನ ತಲೆಯಿಂದ ಪಾರ್ಕಿನಲ್ಲಿ ವಯಸ್ಸಾದ ವ್ಯಕ್ತಿ ಹೇಳಿದ ಮಾತುಗಳು ಅಳಿಸಿ ಹೋದವು. ಮತ್ತು ಅಮ್ಮ ಸರಿಯಾಗಿ ಹೇಳುತ್ತಿದ್ದಾಳೆ. ಸ್ವಂತ ಮನೆ ಅಂತ ಇದ್ದರೆ ಪ್ರಿಯಾಂಕಾ ಕೂಡ ಖುಷಿಯಾಗಿರುತ್ತಾಳೆ ಅಂತ ಅಂದುಕೊಂಡೆ. ನಾನು ಮತ್ತೊಮ್ಮೆ ನನ್ನ ಆಸೆಗಳನ್ನು ಚಿವುಟಿ ಹಾಕಿದೆ. ಹೇಗೋ ಒಂದು ವರ್ಷ ಕಳೆದು ಹೋಯಿತು. ನಾನು ಹಗಲು ರಾತ್ರಿ ಕಷ್ಟಪಟ್ಟು ಹಣ ಕಳಿಸುತ್ತಲೇ ಇದ್ದೆ. ಕೊನೆಗೂ ಅಮ್ಮ ಹೊಸ ಮನೆಯ ವಿಡಿಯೋ ಕಳುಹಿಸಿದರು. 3 ಅಂತಸ್ತಿನ ಸುಂದರವಾದ ಮನೆ ತೆಗೆದುಕೊಂಡಾಗಿದೆ ಎಂದು ಅಮ್ಮ ಹೇಳಿದರು. ನನ್ನ ಕಷ್ಟಕ್ಕೆ ಫಲ ಸಿಕ್ಕಿತು ಎಂದು ಮನಸ್ಸಿಗೆ ತೃಪ್ತಿಯಾಯಿತು. ಆದರೆ ದಾಖಲೆ ಪತ್ರಗಳ ಮಾತು ಬಂದಾಗ ಅಮ್ಮ ಮನೆಯನ್ನು ತಮ್ಮ ಹೆಸರಿನಲ್ಲಿ ಮಾಡಿಸಿಕೊಂಡಿದ್ದಾರೆ ಎಂದು ತಿಳಿಯಿತು. ಆಗ ನಾನು, ನಿಮ್ಮ ಹೆಸರಿನಲ್ಲಿ ಏಕೆ ಮಾಡಿಸಿಕೊಂಡಿದ್ದೀರಿ ಎಂದು ಫೋನ್ನಲ್ಲಿ ಕೇಳಿದೆ. ಅಯ್ಯೋ ಹುಚ್ಚ, ನಾನೇನು ಮನೆ ಹೊತ್ತುಕೊಂಡು ಹೋಗ್ತೀನಾ? ನಿನ್ನ ಹೆಸರಿಗೆ ಬರುತ್ತದೆ. ಸದ್ಯಕ್ಕೆ ನಾನು ಮನೆಯ ಹಿರಿಯ ಜೀವ, ಅದಕ್ಕೆ ಹೀಗೆ ಮಾಡಿದೆ. ನೀನು ಬಂದಾಗ ನಿನ್ನ ಹೆಸರಿಗೆ ಮಾಡಿಸುತ್ತೇನೆ ಎಂದರು. ಆಗ ನಾನು ಕೂಡ ಅಮ್ಮನ ಹೆಸರಿನಲ್ಲಿ ತಾನೇ ಇದೆ, ಇರಲಿ ಬಿಡು ಎಂದುಕೊಂಡೆ. ಆದರೆ ಈ ಬಲೆ ಹೆಚ್ಚು ಬಿಸಿಯಾಗುತ್ತಿದೆ ಎಂದು ನನಗೆ ಅರ್ಥವಾಗಿರಲಿಲ್ಲ. ಈಗ ಮನೆ ಪೂರ್ತಿಯಾಗಿತ್ತು. ಭಾರತಕ್ಕೆ ಹೋಗಿ ಸಣ್ಣದೊಂದು ಬಿಸ್ನೆಸ್ ಶುರು ಮಾಡುವಷ್ಟು ಹಣ ನನ್ನ ಬಳಿ ಕೂಡಿಟ್ಟಿತ್ತು. ಪರದೇಶದ ಒಂಟಿತನ ಮತ್ತು ಗೊಂದಲ ನನ್ನನ್ನು ತುಂಬ ಹೆಣಗಿಸಿಬಿಟ್ಟಿತ್ತು. ಈಗ ಸಾಕು, ಇದು ಜಾಸ್ತಿ ಆಯಿತು. ಇನ್ನು ಇಲ್ಲಿಂದ ಹೋಗಲೇಬೇಕು ಎಂದು ತೀರ್ಮಾನಿಸಿದೆ. ಈಗಲೂ ಹೋಗದಿದ್ದರೆ ಬಹುಶಃ ತುಂಬ ತಡವಾಗಬಹುದು ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಅದೇ ದಿನ ಸಂಜೆ ಅಮ್ಮನಿಗೆ ಖುಷಿಯಿಂದ ಫೋನ್ ಮಾಡಿದೆ. ಅಮ್ಮ, ಮನೆ ತೆಗೆದುಕೊಂಡು ಆಯಿತು. ನನ್ನ ಕೆಲಸ ಶುರು ಮಾಡಲು ಬೇಕಾದಷ್ಟು ಹಣವೂ ಕೂಡ ಈಗ ನನ್ನ ಬಳಿ ಇದೆ. ಹಾಗಾಗಿ ಇನ್ನು 3-4 ದಿನಗಳಲ್ಲಿ ಟಿಕೆಟ್ ಬುಕ್ ಮಾಡಿಕೊಳ್ಳುತ್ತೇನೆ ಎಂದೆ. ನನ್ನ ಮಾತು ಕೇಳಿ ಆ ಕಡೆ ಸಂಪೂರ್ಣ ಮೌನವಾಗಿತ್ತು. ನಾನು ಫೋನ್ ಕಟ್ಟಾಗಿರಬಹುದು ಅಥವಾ ಅಮ್ಮ ಖುಷಿಯಿಂದ ಮಾತನಾಡುತ್ತಿಲ್ಲವೇನೋ ಎಂದುಕೊಂಡೆ. ಮತ್ತೆ ಹಲೋ ಹಲೋ ಎಂದೆ. ಅಮ್ಮನ ಧ್ವನಿ ಬಂತು. ಆದರೆ ಅದರಲ್ಲಿ ನಾನು ನಿರೀಕ್ಷಿಸಿದ ಸಂತೋಷ ಇರಲಿಲ್ಲ. ಅವರು ತೀರಾ ದುಃಖದಿಂದ ಹೇಳಿದರು. ಮಗನೇ, ನೀನು ಯಾಕೆ ಇಷ್ಟು ಭಾವುಕನಾಗಿದ್ದೀಯಾ? ಬರೀ ಖಾಲಿ ಮನೆ ಇದ್ದರೆ ಸಾಕೆ, ಅದನ್ನು ವಸ್ತುಗಳಿಂದ ತುಂಬಿಸಬೇಕಲ್ಲವೇ? ನನಗೆ ಆಗ ಆಶ್ಚರ್ಯವಾಯಿತು. ಅಮ್ಮ, ಮನೆಗೆ ಬೇಕಾದ ಸಾಮಾನುಗಳನ್ನೆಲ್ಲ ನಾನು ಕಳುಹಿಸಿದ್ದೇನಲ್ಲ, ಇನ್ನೇನು ಬೇಕು ಎಂದೆ. ಆಗ ಅವರು, ವಿಷಯ ಸಾಮಾನುಗಳದ್ದಲ್ಲ. ನಿನ್ನ ಅಕ್ಕನಿಗೆ 2 ಮಕ್ಕಳು ಹುಟ್ಟಿದ್ದಾರೆ ಎಂದು ನಿನಗೆ ಗೊತ್ತಿದೆ. ದೇವರು ಅವಳಿಗೆ 2 ಗಂಡು ಮಕ್ಕಳನ್ನು ಕೊಟ್ಟಿದ್ದಾರೆ. ನಾನು ಅವಳ ಮದುವೆ ಅಷ್ಟು ದೊಡ್ಡ ಮನೆತನದಲ್ಲಿ ಮಾಡಿದ್ದೆ. ಈಗ ನಾವು 2ನೇ ಮಗು ಹುಟ್ಟಿದಾಗಲೂ ಬರೀ ಕೈಯಲ್ಲಿ ಹೋದರೆ ನಮ್ಮ ಮರ್ಯಾದೆ ಏನಾಗುತ್ತದೆ? ಅವಳ ಅತ್ತೆ ಮಾವಂದಿರ ಮುಂದೆ ನಮ್ಮ ಗೌರವ ಉಳಿಸಿಕೊಳ್ಳಬೇಕು. ಅಕ್ಕನಿಗೆ ಮತ್ತು ಮಕ್ಕಳಿಗೆ ಚಿನ್ನದ ಒಡವೆಗಳನ್ನು ಹಾಕುತ್ತೇವೆ ಎಂದು ನಾನು ಮಾತು ಕೊಟ್ಟಿದ್ದೇನೆ ಎಂದು ಹೇಳಿದರು. ಅದನ್ನು ಕೇಳಿ ನನ್ನ ತಲೆ ಸಿಡಿಯುತ್ತಿತ್ತು. ಅಮ್ಮ, ಚಿನ್ನದ ಬೆಲೆ ಗಗನಕ್ಕೇರಿದೆ. ನಾನು ಅಷ್ಟೊಂದು ಬಂಗಾರ ಹೇಗೆ ಮಾಡಿಸಲಿ?
ಎಂದಾಗ ತಕ್ಷಣ ಅಮ್ಮ ಭಾವನಾತ್ಮಕ ಅಸ್ತ್ರ ಹೂಡಿದಳು. ಹಾಗಾದರೆ ನಿನ್ನ ಅಕ್ಕನ ಮರ್ಯಾದೆ ನಮ್ಮನ್ನು ಆಡಿಕೊಳ್ಳುವ ಹಾಗೆ ಮಾಡುತ್ತೀಯಾ? ಅವಳ ತಮ್ಮ ಜಪಾನಿನಲ್ಲಿದ್ದರೂ ಅವಳಿಗೆ ಏನೂ ಮಾಡಲಿಲ್ಲ ಎಂದು ಜೀವನವಿಡೀ ಅವಳು ಚುಚ್ಚು ಮಾತು ಕೇಳಿಸಿಕೊಂಡೇ ಆ ಮನೆಯಲ್ಲಿ ಬದುಕಬೇಕು. ಮತ್ತು ಇನ್ನು ನಿನ್ನ ತಮ್ಮನಿಗೆ ಕೆಲಸ ಸಿಕ್ಕಿಲ್ಲ. ಎಲ್ಲವೂ ನಿನ್ನ ಹೆಗಲ ಮೇಲಿದೆ. ನೀನು ಬಂದರೆ ಇಲ್ಲಿ ಎಲ್ಲರೂ ಹಸಿವಿನಿಂದ ಸಾಯಬೇಕಾಗುತ್ತದೆ. ಹಾಗಾಗಿ ಇನ್ನೂ ಕೆಲವು ತಿಂಗಳು ನೀನು ಅಲ್ಲಿಯೇ ಕೆಲಸ ಮಾಡಿದರೆ ಒಳ್ಳೆಯದು. ಅಷ್ಟರಲ್ಲಿ ಇವನಿಗೆ ಕೆಲಸ ಸಿಗುತ್ತದೆ. ಅಕ್ಕನ ಖರ್ಚುಗಳು ಮುಗಿಯುತ್ತವೆ. ಅದಾದ ಮೇಲೆ ನಾನು ನಿನ್ನನ್ನು ಖಂಡಿತ ತಡೆಯುವುದಿಲ್ಲ ಎಂದರು. ನಾನು ಮತ್ತೊಮ್ಮೆ ಅವರ ಮುಂದೆ ಅಸಹಾಯಕನಾದೆ. ಅಕ್ಕನ ಪ್ರೀತಿ ಮತ್ತು ಅಮ್ಮನ ಮರ್ಯಾದೆಯ ಪ್ರಶ್ನೆ ಎದುರಾದಾಗ ನಾನು ಇಲ್ಲ ಎಂದು ಹೇಳಲಾಗಲಿಲ್ಲ. ಸರಿ ಎಂದು ಹೇಳಿ, ಆದರೆ ಇದೇ ಕೊನೆಯ ಬಾರಿಯಮ್ಮ, ಮತ್ತೆ ನಾನು ನೀವು ಏನೇ ಹೇಳಿದರೂ ಇಲ್ಲಿರಲು ಒಪ್ಪಿಕೊಳ್ಳುವುದಿಲ್ಲ. ಇನ್ನು 8 ತಿಂಗಳು ಇಲ್ಲೇ ಕೆಲಸ ಮಾಡಿ ಆನಂತರ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಇರುವುದಿಲ್ಲ. ವಾಪಸ್ ಖಂಡಿತ ಬರುತ್ತೇನೆ ಎಂದು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಹೇಳಿದೆ. ಈ ಸಮಯದಲ್ಲಿ ಪ್ರಿಯಾಂಕಾಳೊಂದಿಗೆ ಮಾತನಾಡಿದಾಗಲೆಲ್ಲ ಅವಳ ಮುಖದಲ್ಲಿ ವಿಚಿತ್ರವಾದ ನೋವು ಕಾಣುತ್ತಿತ್ತು. ಗುಲಾಬಿಯಂತೆ ಅರಳುತ್ತಿದ್ದ ಅವಳ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗಿತ್ತು. ವಿಡಿಯೋ ಕಾಲ್ನಲ್ಲಿ ಅವಳ ಕಣ್ಣುಗಳ ಸುತ್ತ ಕಪ್ಪು ಆವರಿಸಿತ್ತು. ಅವಳು ನನ್ನೊಂದಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಮಾತನಾಡುತ್ತಿರಲಿಲ್ಲ. ಪ್ರಿಯಾಂಕಾ, ನಿನ್ನ ಬಣ್ಣ ಹೀಗೇಕೆ ಆಗಿದೆ? ನೀನು ಹುಷಾರಿಲ್ಲದ ಹಾಗೆ ಇದ್ದೀಯಾ ಎಂದು ನಾನು ಆಗಾಗ ಕೇಳುತ್ತಿದ್ದೆ. ಅವಳು ಬಲವಂತದಿಂದ ನಗುತ್ತಾ, ಹಾಗೆಲ್ಲ ಏನೂ ಇಲ್ಲ, ಸ್ವಲ್ಪ ದಿನ ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನಿಮಗೆ ಹಾಗೆ ಕಾಣಿಸುತ್ತಿದೆ ಎಂದು ಹೇಳಿದಳು. ಹೀಗೆ ಒಂದು ಸಲ ವಿಡಿಯೋ ಕಾಲ್ನಲ್ಲಿ ಅವಳು ಜೋರಾಗಿ ಕೆಮ್ಮುತ್ತಿರುವ ಶಬ್ದ ಕೇಳಿಸಿತು. ಅವಳು ಅದನ್ನು ತನ್ನ ಸೆರಗಿನಿಂದ ಮುಚ್ಚಿಕೊಂಡಳು. ಆಗ ನಾನು, ನೀನು ಡಾಕ್ಟರ್ ಹತ್ತಿರ ಹೋಗಿಲ್ಲವಾ ಎಂದು ಗಾಬರಿಯಿಂದ ಕೇಳಿದೆ. ಅವಳು, ಹೋಗಿದ್ದೆ, ಔಷಧಿ ತೆಗೆದುಕೊಳ್ಳುತ್ತಿದ್ದೇನೆ, ಎಲ್ಲ ಸರಿ ಹೋಗುತ್ತದೆ, ನೀವು ಇದರ ಬಗ್ಗೆ ಚಿಂತಿಸಬೇಡಿ ಎಂದು ತಕ್ಷಣ ಫೋನ್ ಇಟ್ಟಳು. ಅವಳು ತುಂಬ ಬಳಲಿದ್ದಾಳೆ ಮತ್ತು ನನ್ನೊಂದಿಗೆ ಮಾತನಾಡಲು ಧೈರ್ಯ ಸಾಲುತ್ತಿಲ್ಲ ಎಂದು ನನಗೆ ಅನಿಸುತ್ತಿತ್ತು. ಮತ್ತು ಪಾರ್ಕ್ನಲ್ಲಿ ಸಿಕ್ಕಿದ ಆ ವ್ಯಕ್ತಿ ಹೇಳಿದ ಮಾತುಗಳು ನನಗೆ ಪದೇ ಪದೇ ನೆನಪಿಗೆ ಬರುತ್ತಿದ್ದವು. ನನ್ನಿಂದ ಏನನ್ನು ಮುಚ್ಚಿಡಲಾಗುತ್ತಿದೆ ಎನ್ನುವುದು ನನಗೆ ಈಗ ಖಚಿತವಾಗಿತ್ತು. ಪ್ರಿಯಾಂಕಾ ಮೊದಲು ಗಂಟೆಗಟ್ಟಲೆ ಮಾತನಾಡುತ್ತಿದ್ದಳು, ತಮಾಷೆ ಮಾಡುತ್ತಿದ್ಲು. ಆದರೆ ಈಗ ನನ್ನೊಂದಿಗೆ ಮಾತನಾಡಲು ಅವಳು ಬಯಸುತ್ತಿಲ್ಲ. ನನ್ನ ಮಾತು ಕೇಳಿ ಎಂದು ಹೇಳಿ ಫೋನ್ ಇಡುತ್ತಿದ್ದಾಳೆ. ಅವಳ ವರ್ತನೆಯಲ್ಲಿ ನಿರಾಸಕ್ತಿಗಿಂತ ಭಯ, ಅಸಹಾಯಕತೆ ನನಗೆ ಹೆಚ್ಚಾಗಿ ಕಾಣುತ್ತಿದೆ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಆದರೆ ಅಮ್ಮನ ಮಾತುಗಳು ನನ್ನನ್ನು ಸುಮ್ಮನಿರಿಸುತ್ತಿದ್ದವು. ಆದರೆ ಈಗ ನಾನು ನಿರ್ಧರಿಸಿದೆ, ಏನಾದರೂ ಆಗಲಿ ನಾನು ಯಾರಿಗೂ ಹೇಳುವುದಿಲ್ಲ. 8 ತಿಂಗಳ ಕೆಲಸ ಮಾಡುತ್ತೇನೆ ಎಂದು ಅಮ್ಮನ ಬಳಿ ಒಪ್ಪಿಕೊಂಡಿದ್ದೇನೆ. ಆದರೆ ಅದಕ್ಕಿಂತ ಮೊದಲೇ ಹೋಗುತ್ತೇನೆ. ಎಲ್ಲರಿಗೂ ಸರ್ಪ್ರೈಸ್ ಕೊಡುತ್ತೇನೆ. ಅವರು ಆಶ್ಚರ್ಯಪಡುವುದನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು. ಈ ನಿರ್ಧಾರ ನನ್ನ ಜೀವನದ ಅತಿ ದೊಡ್ಡ ನಿರ್ಧಾರವಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಇನ್ನೂ ಕಾಯಬಾರದು ಎಂದುಕೊಂಡೆ. ಅಮ್ಮನ ಬೇಡಿಕೆಗಳು ಮುಗಿಯುವ ಲಕ್ಷಣವೇ ಇರಲಿಲ್ಲ. ಪ್ರಿಯಾಂಕಾ ಮೌನ ನನ್ನ ಒಳಗಿನಿಂದ ಕೊಲ್ಲುತ್ತಿತ್ತು. ಆ ವಯಸ್ಸಾದ ವ್ಯಕ್ತಿ ಮಾತು ನೆನಪಾದರೆ ನಾನು ನನ್ನ ಜೀವವನ್ನು ಬೇರೆಯವರ ಸಂತೋಷಕ್ಕಾಗಿ ಬಲಿ ಕೊಡಬಾರದು ಎಂದುಕೊಳ್ಳುತ್ತಿದ್ದೆ. ನಾನು ಯಾರಿಗೂ ತಿಳಿಯದಂತೆ ಗುಟ್ಟಾಗಿ ಭಾರತಕ್ಕೆ ಟಿಕೆಟ್ ಬುಕ್ ಮಾಡಿದೆ. ಮನೆಗೆ ಹೋಗಿ ಎಲ್ಲರನ್ನ ಆಶ್ಚರ್ಯಪಡಿಸಬೇಕು ಮತ್ತು ಪ್ರಿಯಾಂಕಾ ಯಾಕೆ ಇಷ್ಟು ದುಃಖದಲ್ಲಿದ್ದಾಳೆ ಎಂದು ನೋಡಬೇಕು ಎಂಬುದು ನನ್ನ ಉದ್ದೇಶವಾಗಿತ್ತು. ಭಾರತಕ್ಕೆ ಹೋಗುವ ಹಿಂದಿನ ದಿನ ನಾನು ವಿಡಿಯೋ ಕಾಲ್ ಮಾಡಿದ್ದೆ. ಅಕ್ಕನ ಮಕ್ಕಳಿಗಾಗಿ ನಾನು ಇನ್ನೂ ಸ್ವಲ್ಪ ಹಣ ಕಳುಹಿಸಿದ್ದರಿಂದ ಅಮ್ಮ ತುಂಬ ಖುಷಿಯಾಗಿದ್ದರು. ಅಮ್ಮ, ಸ್ವಲ್ಪ ಪ್ರಿಯಾಂಕಾಗೆ ಫೋನ್ ಕೊಡಿ ಎಂದು ಹೇಳಿದೆ. ಅಮ್ಮ ಫೋನನ್ನು ಪ್ರಿಯಾಂಕಾ ಕಡೆ ತಿರುಗಿಸಿದಾಗ ಒಂದು ದುಪ್ಪಟ ಅವಳ ತಲೆಯ ಮೇಲೆ ಇತ್ತು. ಮನೆಯಲ್ಲಿ ಎಲ್ಲ ಹೇಗಿದೆ ಎಂದು ಕೇಳಿದೆ. ಅವಳು ಕಷ್ಟಪಟ್ಟು ಕಣ್ಣು ಎತ್ತಿ ನಿಧಾನವಾದ ಧ್ವನಿಯಲ್ಲಿ ನಾನು ಚೆನ್ನಾಗಿದ್ದೇನೆ, ಎಲ್ಲವೂ ತುಂಬ ಚೆನ್ನಾಗಿದೆ ಎಂದಳು. ಅವಳ ಧ್ವನಿಯಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ. ಯಾರೋ ಹೇಳಿಕೊಟ್ಟ ಪಾಠವನ್ನು ಗಿಳಿ ಒಪ್ಪಿಸಿದ ಹಾಗಿತ್ತು. ಅವಳು ಮಾತನಾಡುವಾಗ ಪಕ್ಕಕ್ಕೆ ನೋಡುತ್ತಿರುವುದನ್ನು ನಾನು ಗಮನಿಸಿದೆ. ಯಾರೋ ಅಲ್ಲಿ ನಿಂತು ಅವಳಿಗೆ ಸೂಚನೆ ನೀಡುತ್ತಿರುವ ಹಾಗೆ ಕಾಣಿಸುತ್ತಿತ್ತು. ಅಪಾಯದ ಗಂಟೆ ಬಾರಿಸಿತು. ನೀನು ನಿನ್ನ ಆರೋಗ್ಯ ನೋಡಿಕೊಳ್ಳುತ್ತಿದ್ದೀಯಾ ಮತ್ತು ಸರಿಯಾದ ಸಮಯಕ್ಕೆ ಔಷಧಿ ತೆಗೆದುಕೊಳ್ಳುತ್ತಿದ್ದೀಯಾ ಎಂದು ನಾನು ಅಂದುಕೊಂಡಿದ್ದೇನೆ ಎಂದು ಹೇಳಿದೆ. ಅವಳು ಅದಕ್ಕೆ ತಲೆ ಅಲ್ಲಾಡಿಸಿದಳು. ಏನೂ ಮಾತನಾಡಲಿಲ್ಲ. ಅವಳ ಕಣ್ಣಲ್ಲಿದ್ದ ಶೂನ್ಯತೆ, ಜಪಾನಿನಲ್ಲಿದ್ದ ಫೋನ್ ಇಟ್ಟ ಮೇಲೆ ನನ್ನ ಮನಸ್ಸು ಭಯದಿಂದ ತುಂಬಿ ಹೋಯಿತು. ತಕ್ಷಣ ಟಿಕೆಟ್ ಬುಕ್ ಮಾಡಿ ನಾನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೇನೆ ಎಂದು ಅನಿಸಿತು. ನಾನು ಭಾರತಕ್ಕೆ ಬರಲು ವಿಮಾನ ಹತ್ತಿದಾಗ ಪ್ರಯಾಣ ಇಷ್ಟು ದೀರ್ಘ ಎಂದು ನನಗೆ ಹಿಂದೆಂದೂ ಅನಿಸಿರಲಿಲ್ಲ. ಕಳೆಯುವ ಪ್ರತಿಯೊಂದು ನಿಮಿಷವೂ ನನಗೆ ಆತಂಕ ಹೆಚ್ಚುತ್ತಿತ್ತು. ನನ್ನ ತಲೆಯಲ್ಲಿ ನಾನಾ ರೀತಿಯ ಯೋಚನೆಗಳು ಸುಳಿದಾಡುತ್ತಿದ್ದವು. ಕೆಲವೊಮ್ಮೆ ನಾನೇ ಹೆಚ್ಚು ಅನುಮಾನ ಪಡುತ್ತಿದ್ದೇನೆ ಎಂದು ಅನಿಸುತ್ತಿತ್ತು. ಹೇಗೋ ನಾನು ಪ್ರಯಾಣ ಮುಗಿಸಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇಳಿದೆ. ನಾನು ಏರ್ಪೋರ್ಟ್ನಿಂದ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಮನೆಯ ಕಡೆ ಹೊರಟೆ. ಇದು ನನ್ನ ಅಮ್ಮ ನನ್ನ ಕಷ್ಟದ ಸಂಪಾದನೆಯಿಂದ ಖರೀದಿಸಿದ ಅದೇ ಹೊಸ ಮನೆಯಾಗಿದ್ದು
ಮತ್ತು ಇದನ್ನು ನೋಡಲು ನಾನು ಉತ್ಸುಕನಾಗಿದ್ದೆ. ದಾರಿಯಲ್ಲಿ ಟ್ರಾಫಿಕ್ ಮತ್ತು ಜನಜಂಗುಳಿ ಕೂಡ ನನಗೆ ಹಿತವೆನಿಸುತ್ತಿತ್ತು. ಏಕೆಂದರೆ ಇಷ್ಟು ವರ್ಷಗಳ ನಂತರ ನನ್ನ ದೇಶ ಮತ್ತು ನನ್ನ ಜನರ ಬಳಿ ಬರುತ್ತಿದ್ದೆ. ಆದರೆ ಮನಸ್ಸಿನ ಮೂಲೆಯಲ್ಲಿ ಭಯ ಒಂದು ಇನ್ನೂ ಹಾಗೇ ಇತ್ತು. ರಾತ್ರಿ ಸುಮಾರು 9 ಗಂಟೆ ಆಗಿತ್ತು. ಟ್ಯಾಕ್ಸಿ ಡ್ರೈವರ್ ಒಂದು ಸುಂದರವಾದ ಮನೆಯ ಮುಂದೆ ಗಾಡಿ ನಿಲ್ಲಿಸಿದ. ನಾನು ಬಾಡಿಗೆ ಕೊಟ್ಟು ನನ್ನ ಬ್ಯಾಗ್ ತೆಗೆದುಕೊಂಡು ಮನೆಯ ಮುಂದೆ ಬಂದು ನಿಂತೆ. ಈ ಮನೆಯ ಫೋಟೋ ಮತ್ತು ವಿಡಿಯೋಗಳನ್ನು ಅಮ್ಮ ನನಗೆ ಕಳುಹಿಸಿದ್ದರು. ಹೇಳಬೇಕೆಂದರೆ ಈ ಮನೆಯ ಒಂದೊಂದು ಇಂಚಿಗೂ ಮತ್ತು ಇದರ ಗೋಡೆಗಳಲ್ಲಿ ನನ್ನ ಬೆವರು ಅಡಗಿತ್ತು. ನಾನು ಬಾಗಿಲ ಮುಂದೆ ನಿಂತಿದ್ದಾಗ ಒಳಗಡೆಯಿಂದ ಮಾತನಾಡುವ ಸದ್ದು, ನಗುತ್ತಿರುವ ಶಬ್ದ ಕೇಳಿಸುತ್ತಿತ್ತು. ಇನ್ನೇನು ನಾನು ಬೆಲ್ ಬಟನ್ ಒತ್ತಬೇಕು ಅನ್ನುವಷ್ಟರಲ್ಲಿ ಜೋರಾಗಿ ಕಿರುಚಿದ ಶಬ್ದ ನನ್ನ ಕೈಗಳನ್ನು ಅಲ್ಲಿಯೇ ನಿಲ್ಲಿಸಿತು. ಅದು ನನ್ನ ಅಮ್ಮನ ಧ್ವನಿ. ಆದರೆ ಅದರಲ್ಲಿ ಫೋನ್ನಲ್ಲಿ ಕೇಳಿಸುತ್ತಿದ್ದ ಮಮತೆ ಇರಲಿಲ್ಲ. ಕೋಪ ಮತ್ತು ದ್ವೇಷದಿಂದ ತುಂಬಿತ್ತು. ಅನಿಷ್ಟ ಮುಂಡೆದೆ, ನಿನ್ನ ಕೈಗಳೇನು ನೆಗೆದು ಬಿದ್ದು ಹೋಗಿದ್ದಾವ? ಎಲ್ಲ ಚಪಾತಿಗಳನ್ನು ಸೀದು ಹೋಗುವ ಹಾಗೆ ಮಾಡಿದ್ದೀಯಲ್ಲ ಎಂಬ ಮಾತು ಕೇಳಿಸಿತು. ನಾನು ಆ ಕ್ಷಣ ತಟಸ್ಥನಾಗಿ ನಿಂತುಬಿಟ್ಟೆ. ಈ ಮಾತುಗಳು ಎಷ್ಟು ವಿಷಕಾರಿಯಾಗಿದ್ದವೆಂದರೆ ಅವು ನನ್ನ ಕಿವಿಗೆ ಕರಗಿದ ಸೀಸದಂತೆ ನನ್ನ ಕಿವಿಗೆ ಸುರಿಯುತ್ತಿದ್ದವು. ತಕ್ಷಣ ಯಾರೋ ಅಳುವ ಮತ್ತು ಗೋಗರಿಯುವ ಶಬ್ದ ಕೇಳಿಸಿತು. ಅದು ಪ್ರಿಯಾಂಕಾಳ ಧ್ವನಿ ಹಾಗೇ ಇತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ನನ್ನಿಂದ ತಪ್ಪಾಗಿ ಹೋಯಿತು. ನಾನು ಈಗಲೇ ಬೇರೆ ಚಪಾತಿಯನ್ನು ಮಾಡುತ್ತೇನೆ ಎಂದು ಅವಳು ಕೇಳಿಕೊಳ್ಳುತ್ತಿದ್ದಳು. ಆದರೆ ಅಮ್ಮನ ಕೋಪ ತಣ್ಣಗಾಗಲಿಲ್ಲ. ಅವರು ರೇಗುತ್ತಾ ಹೇಳಿದರು, ನೀನು ಅಡಿಗೆಯನ್ನೆಲ್ಲ ಹಾಳು ಮಾಡಿ ಬಿಸಾಕುವುದಕ್ಕೆ ಇದೇನು ನಿನ್ನ ಅಪ್ಪ ತಂದು ಹಾಕಿರುವ ವಸ್ತುಗಳು ಅಂದುಕೊಂಡಿದ್ದೀಯಾ? ನಿನಗೆ ದಿನ ದುಪ್ಪಟ್ಟು ಅಂಗಡಿ ಸಾಮಾನುಗಳನ್ನು ತಂದು ಸುರಿಯೋಕೆ? ನಿನ್ನಂಥವಳಿಗೆ ಅಳಸಿದ ಅನ್ನ ಕೂಡ ಕೊಡುವುದು ದೊಡ್ಡ ತಪ್ಪು ಎನ್ನುತ್ತಿದ್ದರು. ನಾನು ಹೊರಗೆ ನಿಂತು ಇದನ್ನೆಲ್ಲ ಕೇಳಿ ಬೆಚ್ಚಿಬಿದ್ದೆ. ನನ್ನ ಕೈಕಾಲು ನಡುಗಿದವು. ನನ್ನ ಅಮ್ಮ ಈ ರೀತಿ ಇರುವುದನ್ನು ನಾನು ಎಂದಿಗೂ ನೋಡಿರಲಿಲ್ಲ. ಪ್ರಿಯಾಂಕಾ ಫೋನಿನಲ್ಲಿ ಯಾಕೆ ಮೌನವಾಗಿರುತ್ತಿದ್ದಳು ಎನ್ನುವುದು ನನಗೆ ಈಗ ಅರ್ಥವಾಯಿತು. ನನ್ನೊಳಗೆ ಒಂದು ಬಿರುಗಾಳಿ ಎದ್ದಿತು. ನಾನು ನಡುಗುವ ಕೈಗಳಿಂದಲೇ ನಿಧಾನವಾಗಿ ಬಾಗಿಲನ್ನು ತಳ್ಳಿದೆ. ಬಾಗಿಲು ತೆರೆದೇ ಇತ್ತು. ನಾನು ನಿಧಾನವಾಗಿ ನಡೆಯುತ್ತಾ ಪಕ್ಕದಲ್ಲಿದ್ದ ಕಿಟಕಿಯ ಹತ್ತಿರ ಹೋದೆ. ಒಳಗಿನ ದೃಶ್ಯವನ್ನು ನೋಡುವ ಮುನ್ನ ನನ್ನ ಕಿವಿಯಲ್ಲಿ ಅಮ್ಮ ಪ್ರಿಯಾಂಕಾಳನ್ನು ಅವಮಾನಿಸುತ್ತಾ ಆಡಿದ ಮಾತುಗಳೇ ಕೇಳಿಸುತ್ತಿದ್ದವು. ಯಾರ ಸಂತೋಷಕ್ಕಾಗಿ ನಾನು ನನ್ನದೇ ತ್ಯಾಗ ಮಾಡಿದ್ದೇನೋ ಅದೇ ಅಮ್ಮ ನನ್ನ ಹೆಂಡತಿಯೊಂದಿಗೆ ಈ ರೀತಿ ವರ್ತಿಸುತ್ತಾರೆ ಎಂದು ನಾನು ಒಂದು ಕ್ಷಣಕ್ಕೂ ಕೂಡ ಊಹಿಸಿರಲಿಲ್ಲ. ಮತ್ತೆ ನಾನು ಬಾಗಿಲವರೆಗೆ ತಲುಪುವಷ್ಟರಲ್ಲಿ ನಾನು ದೊಡ್ಡ ಆಘಾತಕ್ಕೆ ಸಿಲುಕಿಕೊಂಡಿದ್ದೆ. ಆದರೆ ನನ್ನ ಕಣ್ಣ ಮುಂದೆ ಬರಲಿದ್ದ ದೃಶ್ಯಕ್ಕೆ ಜಗತ್ತಿನ ಯಾವ ಮನುಷ್ಯರು ತಯಾರಾಗಿರಲು ಸಾಧ್ಯವಿರಲಿಲ್ಲ. ನಾನು ಬಾಗಿಲನ್ನು ನಿಧಾನವಾಗಿ ತೆಗೆದೆ. ಎದುರಿನ ದೃಶ್ಯ ನನ್ನ ಕಣ್ಣುಗಳಿಗೆ ದೊಡ್ಡ ಆಘಾತ ನೀಡಲು ಸಜ್ಜಾಗಿತ್ತು. ಊಟದ ಟೇಬಲ್ ಮೇಲೆ ಹಣ್ಣು, ತರಕಾರಿ, ರುಚಿಕರವಾದ ಅಡುಗೆಗಳನ್ನು ಇರಿಸಲಾಗಿತ್ತು. ಆ ಊಟದ ಘಮ, ಪರಿಮಳ ಇಡೀ ಮನೆಯನ್ನು ಆವರಿಸಿತ್ತು. ಮತ್ತು ನನ್ನ ತಮ್ಮ, ಅಕ್ಕ ನಗುತ್ತಾ ತಮಾಷೆ ಮಾಡುತ್ತಾ ಊಟದ ಸವಿಯನ್ನು ಸವಿಯುತ್ತಿದ್ದರು. ಆದರೆ ನನ್ನ ದೃಷ್ಟಿ ಮನೆಯ ಮೂಲೆಯಲ್ಲಿ ಹಾದು ಹೋದವು. ಅಲ್ಲಿ ಚಪ್ಪಲಿಗಳನ್ನು ಬಿಡುತ್ತಿದ್ದ ಸ್ಟ್ಯಾಂಡ್ ಪಕ್ಕದಲ್ಲಿ ನೆಲದ ಮೇಲೆ ಒಂದು ನಜ್ಜುಗುಜ್ಜಾದ ತಟ್ಟೆ ಮತ್ತು ನನ್ನ ಹೆಂಡತಿ ಪ್ರಿಯಾಂಕಾ ಅಲ್ಲೇ ಕುಕ್ಕುರುಗಾಲಲ್ಲಿ ಭಿಕ್ಷುಕಿಯ ಥರ ಕುಳಿತಿದ್ದಳು. ಅವಳು ತುತ್ತು ಅನ್ನ ಬಾಯಿಗೆ ಇಡುವಷ್ಟರಲ್ಲಿ ನನ್ನ ಅಮ್ಮ ತಮ್ಮ ಕುರ್ಚಿಯಿಂದ ಎದ್ದು ವೇಗವಾಗಿ ಪ್ರಿಯಾಂಕಾಳ ಕಡೆ ಹೋದರು. ಅವರು ಪ್ರಿಯಾಂಕಾಳ ಕುತ್ತಿಗೆಯಿಂದಲ್ಲ, ಬದಲಾಗಿ ಅವಳ ಜಡೆಯನ್ನು ಹಿಡಿದು ಎಳೆದಾಡಿದರು ಮತ್ತು ಅವಳನ್ನು ಜೋರಾಗಿ ಹೊಡೆಯಲು ಶುರು ಮಾಡಿದರು. ಪ್ರಿಯಾಂಕಾ ಕೈಯಿಂದ ಅನ್ನದ ತುತ್ತು ನೆಲಕ್ಕೆ ಬಿತ್ತು ಮತ್ತು ಅವಳು ಭಯದಿಂದ ನಡುಗುತ್ತಿದ್ದಳು. ಅಮ್ಮನ ಧ್ವನಿ ಕೇಳಿಸಿತು. ನೀನು ಚಪಾತಿ ಸೀದು ಹೋಗುವಂತೆ ಮಾಡಿದ್ದೀಯ, ನಿನಗೆ ಬುದ್ಧಿ ಬರುವುದಿಲ್ಲ. ಚಪಾತಿ ಹಿಟ್ಟು ಪುಕ್ಕಸಟ್ಟೆ ಸಿಗುತ್ತಾ ಎಂದು ಅವಳ ಜುಟ್ಟು ಹಿಡಿದು ಎಳೆದಾಡುತ್ತಿದ್ದರು. ನಾನು ಇನ್ನೂ ಹೊಸ್ತಿಲ ಮುಂದೆಯೇ ನಿಂತಿದ್ದೆ. ಅಷ್ಟರಲ್ಲಿ ಅಮ್ಮ ಬಾಗಿಲು ಪೂರ್ತಿ ತೆಗೆದು ಪ್ರಿಯಾಂಕಾಳನ್ನು ಜುಟ್ಟು ಹಿಡಿದು ಹೊರಗೆ ಎಳೆದೊಯ್ದರು. ಅವಳು ನೆಲದ ಮೇಲೆ ಮುಖ ಬೀಳುವಷ್ಟರಲ್ಲಿ ನಾನು ಓಡಿ ಹೋಗಿ ಅವಳನ್ನು ಹಿಡಿದುಕೊಂಡೆ. ಪ್ರಿಯಾಂಕಾ ಭಯದಿಂದ ಕಣ್ಣು ತೆಗೆದು ನನ್ನನ್ನು ಎದುರು ಕಂಡಾಗ ಅವಳ ಶಬ್ದ ಮೌನವಾಯಿತು. ಬಹುಶಃ ಇದೊಂದು ಕನಸು ಎಂದು ಅವಳು ಭಾವಿಸುತ್ತಿದ್ದಳೇನೋ. ಅವಳು ನಡುಗುವ ತುಟಿಗಳಿಂದ ಕರೆದಳು. ನನ್ನ ಎದುರು ಕುಳಿತಿದ್ದ ಮನೆಯವರೆಲ್ಲ ನನ್ನನ್ನು ನೋಡಿ ಕಂಗಾಲಾಗಿ ಹೋದರು. ನಗುತ್ತಿದ್ದ ಮುಖಗಳು ಆಗ ತಾನೇ ನನ್ನ ಅಮ್ಮ ಅಪಾಯಕಾರಿಯಾದ ಮೃಗದಂತಿದ್ದ ನನ್ನನ್ನು ಕಂಡ ಕೂಡಲೇ ಅವಕ್ಕಾಗಿ ನಿಂತುಬಿಟ್ಟರು. ಅವರು ಎತ್ತಿದ ಕೈ ನಿಧಾನವಾಗಿ ಕೆಳಗೆ ಇಳಿತು. ನನ್ನ ತಂಗಿಯ ಕೈಯಿಂದ ತಟ್ಟೆ ಕೆಳಗೆ ಬಿದ್ದಿತು. ಆ ಸದ್ದು ಇಡೀ ಮನೆಯಲ್ಲಿ ಶಬ್ದದಲ್ಲಿ ಪ್ರತಿಧ್ವನಿಸಿತು. ನಾನು ಪ್ರಿಯಾಂಕಾಳನ್ನು ನೇರವಾಗಿ ನಿಲ್ಲಿಸಿ ಅವಳ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ನಾನು ನನ್ನ ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೇಳಿದೆ, ಅಮ್ಮ, ಇದೇನು ನಿನ್ನ ನಾಟಕ ಎಂದು ಕೇಳಿದಾಗ ಅವರ ಧ್ವನಿ ಹೊರಬರಲಿಲ್ಲ. ಅವರು ತೊದಲುತ್ತಾ ಹೇಳಿದರು, ಮಗನೇ, ನೀನು ಯಾವಾಗ ಬಂದೆ? ನೀನು ಏನು ಹೇಳಲೇ ಇಲ್ಲ. ಆಗ ನಾನು ಪ್ರಿಯಾಂಕಾಳನ್ನು ಕರೆದುಕೊಂಡು ಮನೆಯ ಒಳಗೆ ಹೋದೆ. ನನ್ನ ತಮ್ಮ ಮತ್ತು ಅಕ್ಕ ತಮ್ಮ ಕುರ್ಚಿಗಳಿಂದ ಎದ್ದು ನಿಂತರು. ಟೇಬಲ್ ಮೇಲೆ ಅಲಂಕರಿಸಿದ್ದ ಊಟ ಈಗ ನನಗೆ ವಿಷದಂತೆ ಕಾಣುತ್ತಿತ್ತು. ನಾನು ಅಮ್ಮನಿಗೆ ಹೇಳಿದೆ, ನಾನು ಹೇಳದೆ ಬಂದಿದ್ದು ಸರಿ ಹೋಯಿತು. ಇಲ್ಲದಿದ್ದರೆ ನನ್ನ ಬೆನ್ನ ಹಿಂದೆ ನನ್ನ ಹೆಂಡತಿಯೊಂದಿಗೆ ನೀವು ಮೃಗಗಳಂತೆ ನಡೆದುಕೊಳ್ಳುತ್ತಿರುವುದು ನನಗೆ ತಿಳಿಯುತ್ತಿರಲಿಲ್ಲ. ಅವಳು ಚಪ್ಪಲಿಗಳ ಪಕ್ಕ ಕುಳಿತು ಊಟ ಮಾಡುತ್ತಿದ್ದಾಳೆ. ನೀವು ಕುರ್ಚಿಯ ಮೇಲೆ ಕುಳಿತು ಹಬ್ಬ ಆಚರಿಸುತ್ತಿದ್ದೀರಿ.
ನನ್ನ ಅಮ್ಮ ತಕ್ಷಣ ಅವರ ವರಸೆ ಬದಲಿಸಿ ತಮ್ಮ ತಪ್ಪು ಒಪ್ಪಿಕೊಳ್ಳುವ ಬದಲು ಪ್ರಿಯಾಂಕಾ ಮೇಲೆ ಕೂಗಾಡಿದರು. ನಿನಗೇನು ಗೊತ್ತು ಇವಳ ಕಿತಾಪತಿಗಳ ಬಗ್ಗೆ? ನೀನು ಮರದಿಂದ ದುಡ್ಡು ಕೀಳುತ್ತೀಯಾ ಎಂದು ಇವಳು ತಿಳಿದುಕೊಂಡಿದ್ದಾಳೆ. ಇವಳು ಎಲ್ಲ ಚಪಾತಿಗಳನ್ನು ಸೀದು ಹೋಗುವಂತೆ ಮಾಡಿದಳು. ಪ್ರತಿದಿನ ಈ ರೀತಿ ಅಡುಗೆಯನ್ನು ವ್ಯರ್ಥ ಮಾಡುತ್ತಿರುತ್ತಾಳೆ. ನಾನು ಇವಳಿಗೆ ₹1 ಬೆಲೆ ಏನು ಎಂದು ಕಲಿಸುತ್ತಿದ್ದೆ ಎಂದರು. ನಾನು ಟೇಬಲ್ ಮೇಲಿದ್ದ ಊಟದ ಕಡೆ ಬೊಟ್ಟು ಮಾಡಿ ಒಂದು ಚಪಾತಿ ಸೀದು ಹೋದರೆ ಏನಾಯಿತು? ಇಲ್ಲಿ ಟೇಬಲ್ ಮೇಲೆ ಇಷ್ಟೆಲ್ಲ ಇದೆಯಲ್ಲ, ಇದು ಯಾರ ದುಡ್ಡಿನಲ್ಲಿ ಬಂದಿದ್ದು? ಈ ಊಟದಲ್ಲಿ ನನ್ನ ಹೆಂಡತಿಗೆ ಪಾಲಿಲ್ಲವೇ ಎಂದು ಕೇಳಿದೆ. ನನ್ನ ತಮ್ಮ ಮುಂದೆ ಬಂದು ನನ್ನನ್ನು ತಬ್ಬಿಕೊಳ್ಳಲು ಪ್ರಯತ್ನಿಸಿದ. ಆದರೆ ನಾನು ಕೈ ಸನ್ನೆ ಮಾಡಿ ಅಲ್ಲೇ ನಿಲ್ಲು ಎಂದು ಹೇಳಿದೆ. ಅವರ ಮುಖದಲ್ಲಿ ನನಗೆ ಪ್ರೀತಿ ಕಾಣಲಿಲ್ಲ. ಬದಲಾಗಿ ತಮ್ಮ ಮೋಜು ಮಸ್ತಿಗಳ ಬಣ್ಣ ಬಯಲಾಗುವ ಭಯ ಎದ್ದು ಕಾಣುತ್ತಿತ್ತು. ಪ್ರಿಯಾಂಕಾ ನನ್ನ ಪಕ್ಕ ನಿಂತು ನಡುಗುತ್ತಲೇ ಇದ್ದಳು. ಅವಳು ಎಷ್ಟು ಹೆದರಿಕೊಂಡಿದ್ದಾಳೆ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೆ. ಅವಳನ್ನು ನೋಡಿ ನನ್ನ ಕಣ್ಣು ತುಂಬಿದವು. ಅವಳು ಮೆಲ್ಲಗೆ ನನ್ನ ಕೈ ಒತ್ತಿದಳು. ಬಹುಶಃ ಸುಮ್ಮನಿರಿ ಎಂದು ಹೇಳುತ್ತಿದ್ದಳು. ನಾನು ಮತ್ತೊಮ್ಮೆ ಅಮ್ಮನ ಕೇಳಿದೆ, ನನ್ನ ಹೆಂಡತಿ ಚಪ್ಪಲಿಗಳ ಪಕ್ಕ ಕುಳಿತು ಊಟ ಮಾಡುವಷ್ಟೇ ಅವಳ ಯೋಗ್ಯತೆಯೇ? ಅದಕ್ಕೆ ಅಮ್ಮ ಬಹಳ ಅಸಹ್ಯಕರವಾಗಿ, ಇವಳು ಅದಕ್ಕೆ ಲಾಯಕು, ಇವಳು ಸೋಮಾರಿ, ದಿನವಿಡೀ ಮುಖ ಊದಿಸಿಕೊಂಡು ತಿರುಗುತ್ತಾಳೆ. ನೀನು ಈಗ ಬಂದಿದ್ದೀಯಾ? ಇವಳು ನನ್ನ ಜೀವ ಹಿಂಡಿರುವುದು ನಿನಗೆ ಗೊತ್ತಿಲ್ಲ ಎಂದರು. ಅಮ್ಮನ ಧ್ವನಿಯಲ್ಲಿದ್ದ ಕಹಿ ಹೇಳುತ್ತಿತ್ತು, ಇದು ಕೇವಲ ಸೀದು ಹೋಗಿರುವ ಚಪಾತಿಯ ವಿಷಯವಲ್ಲ, ಇದರ ಹಿಂದೆ ದ್ವೇಷದ ದೊಡ್ಡ ಕಥೆಯೇ ಇದೆ ಎಂದು ಅರ್ಥವಾಗುತ್ತಿತ್ತು. ನಾನು ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವರು ದೃಷ್ಟಿಯನ್ನು ಪಕ್ಕಕ್ಕೆ ಸರಿಸಿದರು. ನನ್ನ ಕೋಪ ಮಿತಿ ಮೀರುತ್ತಿತ್ತು. ನಾನು ಪ್ರಿಯಾಂಕಾ ಕೈಬಿಟ್ಟು ಡೈನಿಂಗ್ ಟೇಬಲ್ ಹತ್ತಿರ ಹೋಗಿ ನಿಂತೆ. ನಾನು ಟೇಬಲ್ ಮೇಲೆ ಜೋರಾಗಿ ಕೈಯಾಡಿಸಿದೆ. ನೀರಿನ ಲೋಟ, ಊಟದ ಪಾತ್ರೆ ಎಲ್ಲವೂ ಕೆಳಗೆ ಬಿದ್ದವು. ಎಲ್ಲರೂ ಅದನ್ನು ನೋಡಿ ನಡುಗಿದರು. ನಾನು ಗುಡುಗಿ ಹೋದೆ. ನನಗೆ ಲೆಕ್ಕ ಬೇಕು ಅಮ್ಮ. ನಾನು ಕಳೆದ 5 ವರ್ಷಗಳಿಂದ ಪ್ರತಿ ತಿಂಗಳು ಮನೆಯ ಖರ್ಚಿನ ಜೊತೆಗೆ 80ರಿಂದ 1 ಲಕ್ಷ ರೂಪಾಯಿ ಕೇವಲ ನನ್ನ ಹೆಂಡತಿಗಾಗಿ ಪ್ರತ್ಯೇಕವಾಗಿ ಕಳುಹಿಸುತ್ತಿದ್ದೆ. ನೀವು ಅವಳಿಗೆ ಆ ಹಣವನ್ನು ಎಂದಾದರೂ ಕೊಟ್ಟಿದ್ದೀರಾ ಹೇಳಿ ಎಂದಾಗ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಎಲ್ಲರೂ ಒಬ್ಬೊಬ್ಬರ ಮುಖ ನೋಡಿಕೊಂಡರು. ತಮ್ಮ ತಲೆ ತೆಗ್ಗಿಸಿ ನಿಂತಿದ್ದ. ಅಮ್ಮನ ಬಳಿ ಬಹುಶಃ ಈ ಪ್ರಶ್ನೆಗೆ ಉತ್ತರವೇ ಇರಲಿಲ್ಲ. ನನಗೆ ಈಗ ಉತ್ತರ ಬೇಕು. ಪ್ರಿಯಾಂಕಾಳಿಗೆ ಅವಳ ಪಾಲಿನ ಹಣ ಸಿಕ್ಕಿದೆಯೇ ಎಂದಾಗ ಅಮ್ಮ ನಿಟ್ಟಿಸಿರು ಬಿಟ್ಟು ತಮ್ಮ ಹಳೆಯ ಭಾವನಾತ್ಮಕ ನಾಟಕ ಶುರು ಮಾಡಿದರು. ನೀನು ನನ್ನ ಹತ್ತಿರ ಲೆಕ್ಕ ಕೇಳುತ್ತಿದ್ದೀಯಾ? ನಾನು ನಿನ್ನನ್ನು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿದೆ. ಆದರೆ ಇಂದು ನೀನು ನೆನ್ನೆ ಮೊನ್ನೆ ಬಂದ ಹುಡುಗಿಗಾಗಿ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸುತ್ತಿದ್ದೀಯಾ ಎಂದರು. ಆಗ ನಾನು, ವಿಷಯ ಆರೋಪದ್ದಲ್ಲ, ನಂಬಿಕೆಯದ್ದು. ನನ್ನ ಹೆಂಡತಿ ಯಾರ ಮುಂದೆ ಕೈಚಾಚಬಾರದು ಎಂದು ನಾನು ಆ ಹಣ ಕಳಿಸುತ್ತಿದ್ದೆ. ಆದರೆ ಅವಳು ಒಳ್ಳೆಯ ಬಟ್ಟೆಗಳನ್ನೇ ಹಾಕಿಲ್ಲ, ಒಳ್ಳೆ ಊಟ ಮಾಡಿಲ್ಲ ಎಂದು ಅನಿಸುತ್ತಿದೆ. ಅವಳ ಚಪ್ಪಲಿಗಳು ಕಿತ್ತು ಹೋಗಿದೆ ಮತ್ತು ನೀವುಗಳು ಹೊಸ ಬಟ್ಟೆ ಧರಿಸಿ ಪಾರ್ಟಿಯ ರೀತಿ ಊಟವನ್ನು ಎಂಜಾಯ್ ಮಾಡುತ್ತಿದ್ದೀರಾ. ಆಗ ಅಮ್ಮ, ಅಯ್ಯೋ, ಈ ಮನೆಯ ಖರ್ಚು, ಕರೆಂಟ್ ಬಿಲ್ಲು, ಕೇಬಲ್ ಬಿಲ್ಲು, ನೆಂಟರ ಆಗುಹೋಗು, ನಿನ್ನ ಅಕ್ಕನ ಮದುವೆ, ಬಾಣಂತನ ಎಲ್ಲ ಸುಮ್ಮನೆ ಆಗುತ್ತದೆಯೇ? ಬೆಲೆ ಏರಿಕೆ ಎಷ್ಟಿದೆ ಗೊತ್ತಾ? ನಾನು ಅವಳ ಹೆಸರಿನ ಹಣವನ್ನು ಮನೆಯ ನಡೆಸುವುದಕ್ಕೆ ಬಳಸಿದ್ದೇನೆ. ಇವಳೇನು ಮಾಡುತ್ತಾಳೆ ಹಣ ಇಟ್ಟುಕೊಂಡು? ಇವಳಿಗೆ ಊಟವನ್ನು ಕೊಡುತ್ತಿದ್ದೇವಲ್ಲ, ತಲೆ ಮೇಲೆ ಸೂರು ಇದೆಯಲ್ಲ ಎಂದರು. ಇದನ್ನು ಕೇಳಿ ನನ್ನ ರಕ್ತ ಕುದಿಯಿತು. ನಾನು ಸಿಟ್ಟಿನಿಂದ, ಹಾಗಾದರೆ ಅವಳು ನಿಮ್ಮ ಮನೆಯ ಕೆಲಸದವಳ? ಕೇವಲ ನಿಮ್ಮ ಸೇವೆ ಮಾಡುವುದು ಮತ್ತು ಬದಲಿಗೆ ಬೈಗುಳ ಒದೆ ತಿನ್ನುವುದಷ್ಟೇ ಅವಳ ಕೆಲಸವಾ? ನೀವು ನನ್ನ ಹೆಂಡತಿಯನ್ನು ಕೆಲಸ ಮಾಡುವ ಯಂತ್ರ ಎಂದು ತಿಳಿದುಕೊಂಡಿದ್ದೀರಿ. ನಾನು ಅಲ್ಲಿ ಪರದೇಶದಲ್ಲಿ ನನ್ನ ಮೂಳೆ ಸವೆಸುತ್ತಿದ್ದೇನೆ. ಇಲ್ಲಿ ನೀವು ನನ್ನ ಹೆಂಡತಿಯ ಮೇಲೆ ದೌರ್ಜನ್ಯ ಮಾಡುತ್ತಿದ್ದೀರಿ ಎಂದು ಕೂಗಾಡಿದೆ. ಆಗ ನನ್ನ ತಮ್ಮ ಮಧ್ಯೆ ಬಂದು, ಅಣ್ಣ, ನೀವು ಅಮ್ಮನ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದೀರಿ ಎಂದ. ಆದರೆ ನಾನು ಅವನನ್ನು ಗದರಿಸಿದೆ. ನೀನು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರು. ನೀವೆಲ್ಲ ಬಾಗಿಗಳಾಗಿದ್ದೀರಾ. ಅತ್ತಿಗೆಯ ಜೊತೆ ಏನಾಗುತ್ತಿದೆ ಎಂದು ನೀವೆಲ್ಲರೂ ನೋಡಿದ್ದೀರಿ. ಆದರೆ ಯಾರೂ ನೀವು ನನಗೆ ಇದನ್ನು ತಿಳಿಸುವ ಸಾಹಸ ಮಾಡಲಿಲ್ಲ. ಏಕೆಂದರೆ ನಾನು ಸತ್ಯ ತಿಳಿದರೆ ನಿಮ್ಮ ಮೋಜು ಮಸ್ತಿ ನಿಂತು ಹೋಗುತ್ತದೆ ಎಂಬ ಭಯ ಇತ್ತು. ಆಗ ಅಮ್ಮ ಕೂಗಾಡಲು ಶುರು ಮಾಡಿದಳು. ನೋಡು, ನೀನು ಇಲ್ಲಿ ನಿಂತು ಹೆಚ್ಚು ಮಾತನಾಡಬೇಡ. ನೀನು ಇಲ್ಲಿಂದ, ಅಂದರೆ ನನ್ನ ಮನೆಯಿಂದ ಹೊರಗೆ ಹೋಗು. ನಿನಗೆ ನಿನ್ನ ಹೆಂಡತಿಯ ಪರವಾಗಿ ಮಾತನಾಡಬೇಕಿದ್ದರೆ ಈಗಲೇ ತೊಲಗು. ನನಗೆ ಇಂತಹ ಮಗ ಬೇಡ. ನಾನು ತೀರ್ಮಾನಿಸಿದಂತೆ ಹೇಳಿದ್ದೇನೆ ಎಂದರು. ಹೌದು, ನಾನು ಹೋಗುತ್ತೇನೆ. ನನ್ನ ಹೆಂಡತಿಯ ಗೌರವಕ್ಕೆ ಬೆಲೆ ಇಲ್ಲದ ಈ ಮನೆಯಲ್ಲಿ ನಾನು ಒಂದು ಕ್ಷಣ ಕೂಡ ಇರೋದಿಲ್ಲ. ಈ ಮನೆ ನನ್ನ ದುಡ್ಡಿನಿಂದಲೇ ಕೊಂಡುಕೊಂಡಿರಬಹುದು. ಆದರೆ ಇಂದು ಇದು ನನಗೆ ಅಪರಿಚಿತವಾಗಿದೆ. ನಾನು ಹಿಂದೆ ತಿರುಗಿ ಪ್ರಿಯಾಂಕಾಳ ಕೈ ಹಿಡಿದುಕೊಂಡು, ನಡಿ ಪ್ರಿಯಾಂಕಾ, ನಿನ್ನ ಸಾಮಾನುಗಳನ್ನು ತೆಗೆದುಕೊಂಡು ನಾವು ಈಗಲೇ ಈ ಕ್ಷಣವೇ ಇಲ್ಲಿಂದ ಹೊರಡೋಣ ಎಂದು ಹೇಳಿದೆ. ಆದರೆ ಪ್ರಿಯಾಂಕಾ ನಂಬಲಾಗದಂತೆ ನೋಡಿದಳು. ಬಹುಶಃ ನಾನು ಅವಳಿಗಾಗಿ ಮತ್ತು ಅಮ್ಮ ಮತ್ತು ಮನೆಯವರನ್ನು ಎದುರು ಹಾಕಿಕೊಳ್ಳುತ್ತಿದ್ದೇನೆ ಎಂದು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ಹಿಂದಿನಿಂದ ಅಮ್ಮ ಶಾಪ ಹಾಕುತ್ತಿದ್ದರು, ಆಣೆ ಪ್ರಮಾಣ ಮಾಡಿದ್ದರು. ಆದರೆ ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲ. ಯಾವ ಮನೆ
ಸ್ವಲ್ಪ ಸಮಯದ ಹಿಂದೆ ನನ್ನ ಕನಸಾಗಿತ್ತು. ಈಗ ಅದೊಂದು ಸ್ಮಶಾನದಂತೆ ಭಾಸವಾಗುತ್ತಿತ್ತು. ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಆ ಮನೆಯಿಂದ ಹೊರಗೆ ಬಂದೆ. ನಾನು ಪ್ರಿಯಾಂಕಾಳನ್ನು ಕರೆದುಕೊಂಡು ರಾತ್ರಿ ಸಮಯದಲ್ಲಿ ಹತ್ತಿರದ ಹೋಟೆಲ್ಗೆ ಹೋದೆ. ಸದ್ಯಕ್ಕೆ ನನಗೆ ಹೋಗಲು ಬೇರೆ ಜಾಗವಿರಲಿಲ್ಲ. ಹೋಟೆಲ್ ರೂಮ್ನಲ್ಲಿ ಪ್ರಿಯಾಂಕಾ ವಿಪರೀತ ನಡುಗುತ್ತಿದ್ದಳು. ಅವಳ ಬಣ್ಣ ಬಿಳಿಚಿಕೊಂಡಿತು ಮತ್ತು ಅವಳು ಪದೇ ಪದೇ ಬಾಗಿಲ ಕಡೆ ನೋಡುತ್ತಿದ್ದಳು. ಈಗಲೇ ಅಮ್ಮ ಅಥವಾ ತಮ್ಮ ಬಾಗಿಲು ಮುರಿದು ಒಳಗೆ ಬಂದು ಅವಳನ್ನು ಎಳೆದುಕೊಂಡು ಹೋಗುತ್ತಾರೆ ಎಂಬ ಭಯ ಅವಳಿಗೆ ಕಾಡುತ್ತಿತ್ತು. ಆಗ ನಾನು ಅವಳಿಗೆ ನೀರು ಕುಡಿಸಿ ಸಮಾಧಾನ ಹೇಳಿ, ಇನ್ನು ಯಾರು ನಿನಗೆ ತೊಂದರೆ ಕೊಡಲು ಇಲ್ಲಿ ಬರುವುದಿಲ್ಲ, ಇನ್ನು ಮುಂದೆ ನೀನು ಸುರಕ್ಷಿತವಾಗಿರುತ್ತೀಯ ಎಂದು ಸಮಾಧಾನಪಡಿಸಿದೆ. 2 ದಿನ ನಾವು ಹೋಟೆಲಲ್ಲೇ ಉಳಿದುಕೊಂಡೆವು. 2 ದಿನದ ನಂತರ ನಾನು ಹೋಟೆಲ್ನಿಂದ ಹೊರಗೆ ಹೋಗಿ ಬಾಡಿಗೆ ಮನೆಯನ್ನು ಹುಡುಕಿದೆ. ನಾವು ಹೆಚ್ಚು ದಿನ ಹೋಟೆಲ್ನಲ್ಲಿ ಇರುವುದು ಮತ್ತು ಮನೆಯವರಿಗೆ ನಮ್ಮ ಸುಳಿವು ಸಿಗುವುದು ನನಗೆ ಇಷ್ಟವಿರಲಿಲ್ಲ. ನಾನು ನಮಗೆ ಬೇಕಾದ ಅಗತ್ಯವಾದ ಸಾಮಾನುಗಳನ್ನು ಪರ್ಚೇಸ್ ಮಾಡಿದೆ ಮತ್ತು ನಾವು ಮಾಡಿದ ಆ ಹೊಸ ಬಾಡಿಗೆ ಮನೆಗೆ ಶಿಫ್ಟ್ ಆದೆವು. ಆ ಸೆರೆಮನೆಯಿಂದ ಹೊರಬಂದ ಮೇಲೆ ಪ್ರಿಯಾಂಕಾ ಖುಷಿಯಾಗುತ್ತಾಳೆ ಮತ್ತು ಅವಳ ಮುಖದ ಕಳೆ ಮತ್ತೆ ಮರಳುತ್ತದೆ ಎಂದು ನಾನು ಅಂದುಕೊಂಡೆ. ಆದರೆ ನನ್ನ ಅನಿಸಿಕೆ ತಪ್ಪಾಗಿತ್ತು. ಪ್ರಿಯಾಂಕಾ ಹೊಸ ಮನೆಗೆ ಬಂದಾಗಲೂ ದುಃಖದಲ್ಲಿಯೇ ಮುಳುಗಿದ್ದಳು. ಅವಳು ದಿನವಿಡೀ ಕಿಟಕಿ ಹತ್ತಿರ ಕುಳಿತು ಹೊರಗೆ ನೋಡುತ್ತಿದ್ದಳು. ನಾನು ಮಾತನಾಡಿಸಲು ಹೋದರೆ ಕತ್ತು ಮಾತ್ರ ಅಲ್ಲಾಡಿಸುತ್ತಿದ್ದಳು ಅಥವಾ ಒಂದೆರಡು ಪದಗಳಲ್ಲಿ ಮಾತು ಮುಗಿಸುತ್ತಿದ್ದಳು. ಅವಳ ಕಣ್ಣಲ್ಲಿ ಭಯದ ನೆರಳು ಇನ್ನೂ ಇತ್ತು. ಇಷ್ಟು ವರ್ಷಗಳ ಆಘಾತ ಹೋಗಲು ಸ್ವಲ್ಪ ಸಮಯ ಬೇಕಾಗಬಹುದು ಎಂದು ನಾನು ಸುಮ್ಮನಾದೆ. ನಾನು ಹೊರಗೆ ಕರೆದುಕೊಂಡು ಹೋಗುತ್ತೇನೆ ಎಂದರೂ ನನಗೆ ಭಯವಾಗುತ್ತದೆ ಎಂದು ಹೇಳುತ್ತಿದ್ದಳು. ಒಂದು ದಿನ ಸಂಜೆ ನಾನು ಕೆಲಸದಿಂದ ಬೇಗ ಮನೆಗೆ ವಾಪಸ್ ಬಂದೆ. ಪ್ರಿಯಾಂಕಾ ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದಳು. ನಾನು ಅವಳ ಹಿಂದೆ ಹೋಗಿ ನಿಂತು ಪ್ರೀತಿಯಿಂದ ಅವಳ ಭುಜದ ಮೇಲೆ ಕೈಯಿಟ್ಟೆ. ನನ್ನ ಸ್ಪರ್ಶವಾದಷ್ಟೇ ಅವಳು ಬೆಚ್ಚಿಬಿದ್ದು ತಕ್ಷಣ ಹಿಂದೆ ಓಡಿ ಹೋದಳು. ಅವಳ ಈ ವರ್ತನೆಯಿಂದ ನನಗೆ ಆಶ್ಚರ್ಯವಾಯಿತು. ಅವಳು ನನ್ನನ್ನು ಕಂಡು ಹೆದರುತ್ತಿದ್ದಾಳೆ ಎಂದು ನನಗೆ ಅನಿಸಿತು. ಪ್ರಿಯಾಂಕಾ, ನೀನು ಯಾಕೆ ನನ್ನನ್ನು ನೋಡಿ ಹೆದರಿಕೊಳ್ಳುತ್ತಿದ್ದೀಯಾ? ನಾನು ನಿನ್ನ ಗಂಡ. ನಾನು ನಿನ್ನನ್ನು ಅಲ್ಲಿಂದ ಕರೆದುಕೊಂಡು ಬಂದಿದ್ದೇನೆ ಎಂದು ಹೇಳಿದೆ. ಅವಳು ತಲೆ ತಗ್ಗಿಸಿ ನಿಂತಳೆ ಹೊರತು ಏನನ್ನೂ ಮಾತನಾಡಲಿಲ್ಲ. ಅವಳಿಗೆ ಭರವಸೆ ನೀಡಲು ನಾನು ಮುಂದೆ ಬಂದು ಅವಳ ತೋಳು ಹಿಡಿದುಕೊಂಡೆ. ತಕ್ಷಣ ಅವಳ ಬಾಯಿಂದ ಸಣ್ಣ ಚೀರಾಟ ಬಂತು ಮತ್ತು ಅವಳು ಅದನ್ನು ಮುಚ್ಚಲು ಪ್ರಯತ್ನಿಸಿದಳು ಎಂದು ಅನಿಸಿತು. ನಾನು ಬಲವಂತವಾಗಿ ಅವಳ ಕೈ ತೋಳಿನ ಬಟ್ಟೆಯನ್ನು ಮೇಲೆ ಮಾಡಿದೆ. ಅವಳ ಬೆಳ್ಳನೆಯ ತೋಳಿನ ಮೇಲೆ ಅಲ್ಲಲ್ಲಿ ಸುಟ್ಟ ಗಾಯಗಳಿಂದ ಕೆಲವು ಗಾಯಗಳು ಇದ್ದವು. ಇನ್ನು ಕೆಲವು ಗಾಯಗಳು ಕೀವು ರಕ್ತದಿಂದ ತುಂಬಿಕೊಂಡಿದ್ದವು. ಅದನ್ನು ನೋಡಿ ನನ್ನ ತಲೆ ತಿರುಗಿತು. ನಾನು ಕೋಪ ಮತ್ತು ದುಃಖದಿಂದ, ಕೈ ಸುಡುತ್ತದೆ, ನೀನು ಚಿಂತಿಸಬೇಡ, ಇವು ಸಣ್ಣ ಗುರುತುಗಳು ಎಂದು ಅವಳು ಹೇಳಲು ಶುರು ಮಾಡಿದಳು. ಅವಳು ಸುಳ್ಳು ಹೇಳುತ್ತಿದ್ದಾಳೆ ಎಂದು ನನಗೆ ಗೊತ್ತಿತ್ತು. ಚಪಾತಿ ಮಾಡುವಾಗ ಬೆರಳುಗಳು ಸುಡಬಹುದು, ಆದರೆ ತೋಳಿನ ಮೇಲೆ ಇಷ್ಟು ಆಳವಾದ ಗಾಯ ಆಗುವುದಿಲ್ಲ. ನನಗೆ ಸತ್ಯ ಹೇಳು, ಇದು ಸಾಧಾರಣ ಸುಟ್ಟು ಗಾಯಗಳಲ್ಲ. ಇದನ್ನು ಯಾರು ಬೇಕು ಅಂತಲೇ ಮಾಡಿದ್ದಾರೆ. ಯಾರು ನಿನಗೆ ಈ ರೀತಿಯಾಗಿ ನಿನ್ನ ದೇಹಕ್ಕೆಲ್ಲ ಕೆಂಡ ಇಟ್ಟಿದ್ದು ಹೇಳು ಎಂದು ಕೇಳಿದೆ. ನನ್ನ ಜೋರು ಧ್ವನಿ ಕೇಳಿ ಅವಳ ತಾಳ್ಮೆಯ ಕಟ್ಟೆ ಒಡೆಯಿತು. ಅವಳು ಅಲ್ಲಿಯೇ ನೆಲದ ಮೇಲೆ ಕುಳಿತು ಬಿಕ್ಕಿ ಬಿಕ್ಕಿ ಜೋರಾಗಿ ಅತ್ತು ಬಿಟ್ಟಳು. ಅವಳು ಸಾಧಾರಣವಾಗಿರಲಿಲ್ಲ. ವರ್ಷಗಟ್ಟಲೆ ಮನದಲ್ಲೇ ತುಂಬಿಕೊಂಡಿದ್ದ ದುಃಖವನ್ನು ಲಾವಾರಸದಂತೆ ಒಮ್ಮೆ ಉಕ್ಕಿ ಬಂದಿತ್ತು. ಆಗ ಅವಳು ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದಳು, ಆದರೆ ಶಬ್ದಗಳು ಹೊರಗಡೆ ಬರುತ್ತಿರಲಿಲ್ಲ. ನಾನು ಅವಳ ಹತ್ತಿರ ಕುಳಿತು ಅವಳ ತಲೆ ಮೇಲೆ ಕೈ ಸವರಿದೆ. ಅವಳು ಸಮಾಧಾನವಾಗುವವರೆಗೆ ಅತ್ತು ನಂತರ ತಲೆ ಎತ್ತಿದಳು. ಕಲ್ಲು ಕರಗಿಸುವಂತಹ ನೋವುಗಳು ಅವಳ ಕಣ್ಣಲ್ಲಿತ್ತು. ಅವಳು 4 ವರ್ಷಗಳಿಂದ ಎದೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ರಹಸ್ಯ ಈಗ ಹೊರಬಂದು ಪ್ರಿಯಾಂಕಾಳ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ನಾನು ಅವಳನ್ನು ಮೇಲೆ ಕೂರಿಸಿದೆ. ನೀರು ಕೊಟ್ಟು ಅವಳ ಕೈಯನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡೆ. ಈಗ ನೀನು ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಯಾರು ನಿನಗೆ ಈ ರೀತಿ ಮಾಡಿದ್ದು? ನನಗೆ ಸತ್ಯ ಹೇಳು ಎಂದು ಮೃದುವಾಗಿ ಕೇಳಿದೆ. ಅವಳು ದೀರ್ಘ ಉಸಿರು ತೆಗೆದುಕೊಂಡು, ಇದೆಲ್ಲವನ್ನು ನಿಮ್ಮ ಅಮ್ಮ ಮಾಡಿದ್ದಾರೆ. ಈ ಸುಟ್ಟ ಗಾಯಗಳು ಯಾವುದೇ ಅಪಘಾತದ ಪರಿಣಾಮವಲ್ಲ. ಇವು ನಿಮ್ಮ ಅಮ್ಮನ ದೇಹದ ಕುರುಹುಗಳು. ಅವರು ನನ್ನ ಜೊತೆ ನಿಮ್ಮ ಮದುವೆ ಮಾಡಲು ಇಷ್ಟಪಟ್ಟಿರಲಿಲ್ಲ. ಅವರ ಆಯ್ಕೆ ಬೇರೆಯಾಗಿತ್ತು. ಆದರೆ ಒತ್ತಡ ಮತ್ತು ನೀವು ಜಪಾನ್ಗೆ ಹೋಗುವ ಕಾರಣದಿಂದ ಅವರು ಸುಮ್ಮನಿದ್ದರು. ಇದೇ ವಿಷಯಕ್ಕೆ ಅವರು ನನಗೆ ದಿನ ಶಿಕ್ಷೆ ಕೊಡುತ್ತಿದ್ದರು. ನಾನು ಅಪಶಕುನ ಮತ್ತು ಬಲವಂತವಾಗಿ ಅವರ ಮಗನ ಕೊರಳಿಗೆ ಬಿದ್ದಿದ್ದೇನೆ ಎಂದು ಅವರು ಹಿಂಸೆ ಮಾಡುತ್ತಿದ್ದರು ಎಂದಳು. ಆಗ ನಾನು ಆಶ್ಚರ್ಯದಿಂದ, ನಿನ್ನ ಮೇಲೆ ಇಷ್ಟು ದೌರ್ಜನ್ಯ ನಡೆಯುತ್ತಿದ್ದರೂ ನೀನು ನನಗೆ ಏಕೆ ಹೇಳಲಿಲ್ಲ? ನಾನು ದಿನ ಮಾತನಾಡುತ್ತಿದ್ದೆ. ಪ್ರಿಯಾಂಕಾ ಕಹಿಯಾಗಿ ನಗುತ್ತಾ, ನಾನು ನಿಮಗೆ ಹೇಗೆ ಹೇಳಲು ಸಾಧ್ಯವಿತ್ತು? ವಿಡಿಯೋ ಕಾಲ್ನಲ್ಲಿ ನಾನು ನನ್ನಿಷ್ಟದಂತೆ ಮಾತನಾಡುತ್ತಿದ್ದೇನೆ ಎಂದುಕೊಂಡಿದ್ದೀರಾ? ಖಂಡಿತ ಇಲ್ಲ. ನೀವು ಕಾಲ್ ಮಾಡುವ ಸಮಯಕ್ಕೆ ನನ್ನ ಎದುರಿಗೆ ನಿಮ್ಮ ತಾಯಿ ಕುರ್ಚಿ ಹಾಕಿ ಕುಳಿತುಕೊಳ್ಳುತ್ತಿದ್ದರು. ನಾನು ಸ್ವಲ್ಪವಾದರೂ ಬೇಸರದ ಮುಖ ಮಾಡಿದರೆ ಅಥವಾ ನಿಮ್ಮ ಬಳಿ ಏನನ್ನಾದರೂ ಹೇಳಲು ಪ್ರಯತ್ನಿಸಿದರೆ ಫೋನ್ ಕಟ್ಟಾದ ತಕ್ಷಣ ನನ್ನ ಮೇಲೆ ಬರೆ ಎಳೆಯುತ್ತಿದ್ದರು. ಅವರು ಸನ್ನೆಗಳ ಮೂಲಕ ನನ್ನ ಹೆದರಿಸಿ ಇಟ್ಟಿದ್ದರು.
ಅವರ ಕಣ್ಣು ನನ್ನ ಮೇಲೆ ಇಟ್ಟಿರುತ್ತಿದ್ದರು. ನಾನು ಬಲವಂತವಾಗಿ ಎಲ್ಲವೂ ಸರಿಯಿದೆ ಎಂದು ಹೇಳಬೇಕಾಗುತ್ತದೆ ಎಂದಳು. ನನ್ನ ತಂದೆ ತಾಯಿ ಫೋನ್ ಮಾಡಿದಾಗಲೂ ನಾನು ಇಲ್ಲಿ ಚೆನ್ನಾಗಿರುವಂತೆ ನಾಟಕೀಯವಾಗಿ ಮಾತನಾಡಬೇಕಿತ್ತು. ಅವಳು ತನ್ನ ಬಟ್ಟೆಯ ತೋಳನ್ನ ಮೇಲೆ ಎತ್ತಿ ಒಂದು ಹಳೆಯ ಗಾಯದ ಮೇಲೆ ಬೆರಳಿಟ್ಟು, ಈ ಗುರುತು ನೀವು ನಿಮ್ಮ ಮೊದಲ ಸಂಬಳದಲ್ಲಿ ನನಗೆ ಚಿನ್ನದ ಉಂಗುರ ಕಳುಹಿಸಿದ ದಿನದ್ದು. ಅತ್ತೆ ಅವರು ಆ ಉಂಗುರವನ್ನು ಕಸಿದುಕೊಂಡು ತಮ್ಮ ಮಗಳಿಗೆ ಕೊಟ್ಟರು. ನಾನು ಅಳಲು ಪ್ರಯತ್ನಿಸಿದಾಗ ಅವರು ಈ ರೀತಿ ನನಗೆ ಬರೆ ಹಾಕಿದ್ದರು. ನಿನಗೆ ಚಿನ್ನ ಹಾಕುವ ಯೋಗ್ಯತೆ ಇಲ್ಲ, ಇದು ನನ್ನ ಮಗನ ಸಂಪಾದನೆ ಎನ್ನುತ್ತಿದ್ದರು. ನಾನು ನೋವಿನಿಂದ ಕಿರುಚಾಡಿದರೆ ನನ್ನ ಧ್ವನಿ ಹೊರಗೆ ಹೋಗಬಾರದು ಎಂದು ಟಿವಿಯಲ್ಲಿ ಸೌಂಡನ್ನು ಜೋರಾಗಿ ಕೊಡುತ್ತಿದ್ದರು ಎಂದು ಹೇಳಿದಳು. ನಾನು ಅವಳ ಮಾತುಗಳನ್ನು ಕೇಳಿ ಕಲ್ಲಾಗಿ ಹೋದೆ. ನನ್ನ ಎದೆ ಒಡೆದು ಹೋಗುವಂತಾಗುತ್ತಿತ್ತು. ಪ್ರಿಯಾಂಕಾ ಮತ್ತೆ ಅವಳ ಮಾತನ್ನು ಮುಂದುವರಿಸಿದಳು. ಹೊಡೆಯುವುದು ಬಡಿಯುವುದು ಒಂದೆಡೆಯಾದರೆ ಹಸಿವು ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆಯಾಗಿತ್ತು. ನೀವು ಅಲ್ಲಿಂದ ಲಕ್ಷಾಂತರ ರೂಪಾಯಿ ಕಳುಹಿಸುತ್ತಿದ್ರಿ, ಆದರೆ ನನಗೆ 24 ಗಂಟೆಯಲ್ಲಿ ಕೇವಲ ಒಂದು ಹೊತ್ತಿನ ಹಲಸಿನ ಅನ್ನವನ್ನು ಕೊಡುತ್ತಿದ್ರು. ನೀನು ಸೋಮಾರಿ, ಪುಕ್ಕಟ್ಟೆ ತಿನ್ನುತ್ತೀಯ ಎಂದು ಬೈಯುತ್ತಿದ್ರು. ಕೆಲಸದಲ್ಲಿ ಚಿಕ್ಕ ಪುಟ್ಟ ತಪ್ಪಾದರೆ ಅಥವಾ ಪಲ್ಯದಲ್ಲಿ ಉಪ್ಪು ಖಾರ ಹೆಚ್ಚಾದರೆ ನನಗೆ ಆ ಒಂದು ದಿನ ಒಂದು ಹೊತ್ತಿನ ಅನ್ನವೂ ಸಿಗುತ್ತಿರಲಿಲ್ಲ. ನಾನು 2 ದಿನ ಉಪವಾಸ ಇರುತ್ತಿದ್ದೆ. ಕೆಲವು ದಿನ ನೀರು ಕುಡಿದೇ ಬದುಕುತ್ತಿದ್ದೆ. ಅವರೆಲ್ಲರೂ ನನ್ನ ಎದುರು ಕುಳಿತು ರುಚಿ ರುಚಿಯಾದ ಪಾಯಸ, ಹಬ್ಬದ ಅಡುಗೆ ಮಾಡಿ ತಿನ್ನುತ್ತಿದ್ದರು. ನಾನು ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ಅವರ ಎಂಜಲು ತುತ್ತುಗಳನ್ನು ಆಸೆಯಿಂದ ನೋಡುತ್ತಿದ್ದೆ. ಪ್ರಿಯಾಂಕಾ ಧ್ವನಿ ಬಿಕ್ಕಳಿಕೆಯಲ್ಲಿ ಅಡಗುತ್ತಿತ್ತು. ಆದರೆ ಅವಳ ಪ್ರತಿಯೊಂದು ಮಾತು ನನ್ನ ಎದೆಯ ಮೇಲೆ ಸುತ್ತಿಗೆ ಏಟಿನಂತೆ ಬೀಳುತ್ತಲೇ ಇತ್ತು. ನಿಮ್ಮ ಅಮ್ಮನಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನಿನಗೆ ಊಟ ಕೊಡುವುದಿಲ್ಲ ಎಂದು ಬೆದರಿಸುತ್ತಿದ್ದರು. ಎಷ್ಟೋ ಬಾರಿ ನಾನು ಹಸಿದು ಬಾಯಾರಿ ನನ್ನ ಕೋಣೆಯಲ್ಲಿ ಬಿದ್ದಿರುತ್ತಿದ್ದೆ. ಹೊರಗಿನಿಂದ ಅವರು ನಗುವ ಶಬ್ದ ಬರುತ್ತಿದ್ದರೂ ನಾನು ಮಲಗಿರುತ್ತಿದ್ದೆ ಎಂದಳು. ಇದನ್ನು ಕೇಳಿ ನಾನು ಕುಸಿದು ಬಿದ್ದೆ. ಅವಳ ಕಾಲ ಹತ್ತಿರ ಕುಳಿತು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದೆ. ನನ್ನ ಹೆಂಡತಿಯ ಕೈಗಳನ್ನು ನನ್ನ ಕಣ್ಣಿಗೆ ಒತ್ತಿಕೊಂಡೆ. ಆ ಗಾಯಗಳು ನನ್ನ ನಿರ್ಲಕ್ಷ್ಯತನಕ್ಕೆ ಸಾಕ್ಷಿಯಾಗಿದ್ದವು. ನಾನು ನರಳುತ್ತಾ, ನನ್ನನ್ನು ಕ್ಷಮಿಸು ಪ್ರಿಯಾಂಕಾ, ನಾನು ನಿನ್ನ ದೊಡ್ಡ ಅಪರಾಧಿ. ನಾನು ನಿನಗಾಗಿ ಸಂತೋಷ ಸಂಪಾದಿಸುತ್ತಿದ್ದೇನೆ ಎಂದುಕೊಂಡಿದ್ದೆ, ಆದರೆ ನಾನು ನಿನ್ನನ್ನು ನರಕಕ್ಕೆ ತಳ್ಳಿದ್ದೆ. ನಿನ್ನನ್ನು ಕಚ್ಚಿದ ಆ ಹಾವುಗಳ ಮೇಲೆ ನಾನು ನಂಬಿಕೆ ಇಟ್ಟೆ. ಪ್ರಿಯಾಂಕಾ ನನ್ನ ತಲೆ ಮೇಲೆ ಕೈಯಿಟ್ಟು ನನ್ನನ್ನು ಸುಮ್ಮನಿರಿಸಲು ಪ್ರಯತ್ನಿಸಿದಳು. ಆದರೆ ನನ್ನ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ನನ್ನ ಹೆಂಡತಿಯ ಮಾತು ಕೇಳಿ ನನಗೆ ಹುಚ್ಚು ಹಿಡಿಯುವಂತಾಗಿತ್ತು. ನಾನು ಜಪಾನಿನಲ್ಲಿ -ಡಿಗ್ರಿ ಭಯಾನಕ ಚಳಿಯಲ್ಲಿ ನಿಂತು ಕೆಲಸ ಮಾಡುತ್ತಿದ್ದೆ. ನನ್ನ ಕುಟುಂಬ ಖುಷಿಯಾಗಿರಲಿ ಮತ್ತು ನನ್ನ ಹೆಂಡತಿ ರಾಣಿಯ ಥರ ಇರಲಿ ಎಂದು ನಾನು ನನ್ನ ಯೌವನದ 5 ವರ್ಷಗಳನ್ನು ಸವೆಸಿದೆ. ಆದರೆ ಬದಲಿಗೆ ನನಗೇನು ಸಿಕ್ಕಿತು? ನನ್ನ ಸಂಪಾದನೆಯಿಂದ ಕೊಂಡ ಮನೆ ನನ್ನ ಹೆಂಡತಿಯ ಜೈಲಾಯಿತು ಮತ್ತು ನಾನು ಕಳುಹಿಸಿದ ಹಣ ನನ್ನ ಅಮ್ಮ ಮತ್ತು ಅಕ್ಕ ತಮ್ಮಂದಿರ ಪಾಲಿನ ಮೋಜಿನ ದಾರಿಯಾಯಿತು. ನಾನು ಪ್ರಿಯಾಂಕಳನ್ನು ತಬ್ಬಿಕೊಂಡೆ ಮತ್ತು ಎಂತಹದೇ ಪರಿಸ್ಥಿತಿ ಬಂದರೂ ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಎಂದು ಭಾಷೆ ಕೊಟ್ಟೆ. ನಾವಿಬ್ಬರು ರಾತ್ರಿ ಬಹಳ ಹೊತ್ತಿನವರೆಗೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳುತ್ತಾ ನಮ್ಮ ಮನಸ್ಸಿನ ಭಾರ ಇಳಿಸಿಕೊಂಡೆವು. ಆ ದಿನ ಜಪಾನ್ನ ಪಾರ್ಕ್ನಲ್ಲಿ ಸಿಕ್ಕ ಆ ವ್ಯಕ್ತಿ ನನಗೆ ತೀವ್ರವಾಗಿ ನೆನಪಾದರು. ಪರದೇಶ ಒಂದು ಗೆದ್ದಲು ಇದ್ದಂತೆ ಎಂದು ಅವರು ಹೇಳಿದ್ದರು. ಇಂದು ಅವರ ಮಾತಿನ ಅರ್ಥ ನನಗೆ ಗೊತ್ತಾಗಿತ್ತು. ನಿಜವಾಗಿಯೂ ಪರದೇಶದಲ್ಲಿರುವುದು ನರಕಕ್ಕಿಂತ ಕಡಿಮೆ ಏನಲ್ಲ. ಏಕೆಂದರೆ ಇಲ್ಲಿರುವವರು ನಮ್ಮನ್ನು ಕೇವಲ ಹಣ ಗಳಿಸುವ ಯಂತ್ರ ಅಂದುಕೊಂಡಿದ್ದಾರೆ ಮತ್ತು ಕೇವಲ ನಾವು ಯಾನ್, ಡಾಲರ್ ಮತ್ತು ಪೌಂಡ್ ಕಳಿಸುವ ತನಕ ಮಾತ್ರ ಅವರ ದೃಷ್ಟಿಯಲ್ಲಿ ನಮಗೆ ಬೆಲೆ ಇರುತ್ತದೆ. ಮತ್ತು ಅವರಿಗೆ ನಮ್ಮ ಹೆಂಡತಿ ಇಷ್ಟವಿಲ್ಲದಿದ್ದರೆ ಮನೆಯಲ್ಲಿ ಅವಳ ಸ್ಥಿತಿ ಕೆಲಸದವಳಿಗಿಂತ ಕೀಳಾಗಿರುತ್ತದೆ. ಪರದೇಶದಲ್ಲಿರುವ ವ್ಯಕ್ತಿಯು ಕೂಡ ರಕ್ತ ಮಾಂಸಗಳಿಂದ ಮನುಷ್ಯ ಮತ್ತು ಅವನ ಹೆಂಡತಿಗೂ ಭಾವನೆಗಳಿರುತ್ತವೆ ಎಂಬುದನ್ನು ಅವರು ಮರೆತು ಬಿಡುತ್ತಾರೆ. ಮಾರನೇ ದಿನ ನಾನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡೆ. ನಾನು ನನ್ನ ಮನೆಯವರೊಂದಿಗೆ ಎಲ್ಲ ರೀತಿಯ ಸಂಬಂಧಗಳನ್ನು ತುಂಡರಿಸಿಕೊಂಡೆ. ನನ್ನ ದುಡಿಮೆಯಿಂದ ಕಟ್ಟಿದ ಆ ಮನೆಯ ಕಡೆ ನಾನು ತಿರುಗಿಯೂ ನೋಡಲಿಲ್ಲ. ಏಕೆಂದರೆ ಅಲ್ಲಿ ನನ್ನ ಹೆಂಡತಿಗೆ ಗೌರವ ಇರಲಿಲ್ಲ. ನಾನು ಆ ಮನೆ, ಆ ಹಣ, ಆ ಸಂಬಂಧಗಳನ್ನೆಲ್ಲ ಅಲ್ಲಿಗೆ ಬಿಟ್ಟು ಬಿಟ್ಟೆ. ನಾನು ಭಾರತದಲ್ಲಿ ಇದ್ದು ಒಂದು ಚಿಕ್ಕ ಕೆಲಸ ಶುರು ಮಾಡಿದೆ ಮತ್ತು ಪ್ರಿಯಾಂಕಾಗೆ ಒಳ್ಳೆಯ ಕಡೆ ಚಿಕಿತ್ಸೆ ಕೊಡಿಸಿದೆ. ಕಾಲ ಕಳೆದಂತೆ ಪ್ರಿಯಾಂಕಾ ಅವಳ ನೋವಿನ ಗಾಯಗಳಿಂದ ನಿಧಾನವಾಗಿ ಗುಣಮುಖವಾದಳು. ಅವಳ ಆತ್ಮಕ್ಕಾದ ಗಾಯಗಳು ತಗ್ಗಲು ಸಮಯ ಹಿಡಿದವು. ಆದರೆ ಈಗ ನಾವು ತುಂಬ ಸಂತೋಷವಾಗಿ ಜೀವನ ಮಾಡುತ್ತಿದ್ದೇವೆ. ಯಾಕೆಂದರೆ ನಮ್ಮ ಮಧ್ಯ ಈಗ ಯಾವ ದುರಾಸೆಯ ಮನುಷ್ಯರಾಗಲಿ ಸಂಬಂಧಿಕರಾಗಲಿ ಇರಲಿಲ್ಲ ಮತ್ತು ದೌರ್ಜನ್ಯ ಮಾಡುವವರು ಕೂಡ ಇರಲಿಲ್ಲ. ಇದು ಕೇವಲ ನನ್ನ ಕಥೆಯಲ್ಲ, ಬದಲಾಗಿ ನಮ್ಮವರ ಸಂತೋಷಕ್ಕಾಗಿ ಬೇರೆ ದೇಶಗಳಲ್ಲಿ ತಮ್ಮ ಯೌವನದ ಜೀವನವನ್ನು ಕಳೆದುಕೊಳ್ಳುವ ಪ್ರತಿಯೊಬ್ಬ ಪರದೇಶಿಯ ಕಥೆಯಾಗಿದೆ. ಹಣವೇ ಎಲ್ಲವೂ ಅಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸಂಬಂಧಗಳ ನಿಜವಾದ ಸೌಂದರ್ಯ ಅಡಗಿರುವುದು ಭಾವನೆಗಳಲ್ಲಿ. ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಕುಟುಂಬ ನಿಮ್ಮ ಹೆಂಡತಿಗೆ ಗೌರವ ನೀಡಲು ಸಾಧ್ಯವಿಲ್ಲ ಎಂದಾದರೆ ಅವರು ನಿಮ್ಮವರಲ್ಲ, ಬದಲಾಗಿ ಅವರು ನಿಮ್ಮ ಹಣದ ದಾಹಿಗಳು. ನಿಮ್ಮ ಹೆಂಡತಿಯರನ್ನ ಸಂಬಂಧಿಕರ ದಯೆಯ ಮೇಲೆ ಬಿಟ್ಟು ಅವರು ಖುಷಿಯಾಗಿರುತ್ತಾರೆ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ನಮ್ಮವರ ರೂಪದಲ್ಲಿ ಅಡಗಿರುವ ತೋಳಗಳು ಪರರಿಗಿಂತ ಹೆಚ್ಚು ಅಪಾಯಕಾರಿಯಾಗಿರುತ್ತವೆ.
ಜೀವನ ತುಂಬ ಚಿಕ್ಕದು. ಹಾಗಾಗಿ ನಿಮ್ಮನ್ನು ನೋಟ್ ಪ್ರಿಂಟ್ ಮಾಡುವ ಮಿಷಿನ್ ಎಂದು ಭಾವಿಸುವವರ ಜೊತೆಗಲ್ಲ, ನಿಮ್ಮನ್ನು ಮನುಷ್ಯ ಎಂದು ಭಾವಿಸುವವರ ಜೊತೆಗೆ ಜೀವನ ಕಳೆಯಿರಿ. ಸ್ನೇಹಿತರೆ, ಈ ಕಥೆಯಲ್ಲಿ ನಿಮಗೆ ಪ್ರಿಯಾಂಕಾಳ ಬಗ್ಗೆ ಏನನಿಸಿತು? ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಅವಳ ಗಂಡ ತೆಗೆದುಕೊಂಡ ನಿರ್ಧಾರ ಸರಿ ಎನಿಸಿತು ಎಂದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.